ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಮಸೂರು. ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿ 2 ದಿನ ಮುಗಿತು, 3ನೇ ದಿನವೂ ಕೂಡ ಮುಗಿತಾ ಬರ್ತಾ ಇದೆ. ಈ ಪ್ರಕ್ರಿಯೆ ಮೇಲೆ ಹಲವು ಅನುಮಾನಗಳನ್ನ ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೇವಸ್ಥಾನ, ಮಂದಿರ, ಮಸೀದಿಗಳಲ್ಲಿ ಅಥವಾ ಒಂದು ಚೌಟ್ರಿ ಒಳಗಡೆ ಒಂದು ದೊಡ್ಡ ಹಾಲ್ನಲ್ಲಿ ಈ ಪರಿಷ್ಕರಣೆಯ ಪ್ರಕ್ರಿಯೆ ನಡೀತಾ ಇದೆ. ರೂಲ್ಸ್ ಇರೋದೇನು? ಮನೆ ಮನೆಗೆ ಭೇಟಿ ಕೊಡೋದು, BLOಗಳು ಫಾರ್ಮ್ಗಳನ್ನ ಫಿಲಪ್ ಮಾಡಿಕೊಂಡು ತಗೊಂಡೋಗೋದು. ಇಲ್ಲ ಅಂತಂತಂದ್ರೆ ಮನೇಲಿ ಯಾರು ಹಿರಿಕರಿದ್ರೆ ಆ ಫಾರ್ಮ್ ಅನ್ನ ಕೊಡಬಹುದು, ಅಥವಾ ಯಾರು ಇಲ್ಲ ಅಂತಂದ್ರೆ ಒಂದು ನೋಟಿಸ್ ಅನ್ನ ಅಂಟಿಸ್ಬಿಟ್ಟು ಬರಬಹುದು. ಈ ರೀತಿಯಾದಂತ ಇದಾವೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು. ಅದನ್ನ ಫಾಲೋ ಮಾಡ್ತಾ ಇಲ್ಲ ಅನ್ನೋದು. ಜೊತೆಗೆ GBA ಚುನಾವಣೆಯನ್ನ ಗುರಿಯಲ್ಲಿ ಇಟ್ಕೊಂಡು ಇದೇ ಒಂದು SIR ಪ್ರಕ್ರಿಯೆ ನಡಿಬೇಕಾದ್ರೆ ಪಾಂಪ್ಲೆಟ್ಸ್ಗಳನ್ನು ಅಥವಾ ಒಂದು ಬುಕ್ಲೆಟ್ಗಳನ್ನ ಹಾಕಿ ಪ್ರಮೋಷನ್ ರೀತಿಯಾಗಿ ಮಾಡ್ತಾ ಇರೋದು. ಜಾಗೃತಿ ಮೂಡಿಸೋದಕ್ಕೆ ಅಂತ ಹೇಳೋ ನೆಪದಲ್ಲಿ ಪಕ್ಷದ ಒಂದು ಪ್ರಮೋಷನ್ ಕೂಡ ಮಾಡಲಾಗ್ತಾ ಇದೆ. GBA ಎಲೆಕ್ಷನ್ ಬರ್ತಾ ಇದೆ ಅಂತನೋ ಅಥವಾ ಮುಂಬರುವ ವಿಧಾನಸಭಾ ಎಲೆಕ್ಷನ್ ಅಥವಾ ಲೋಕಸಭಾ ಎಲೆಕ್ಷನ್ಗೂ ಕೂಡ ಪ್ರಚಾರದ ಒಂದು ಸೋಗಿನಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದು. ಇದಕ್ಕೆ ಸಂಬಂಧಪಟ್ಟಂತೆ ರಾಮನಗರದ್ದು ಜೊತೆಗೆ ಒಂದಷ್ಟು ವಿಡಿಯೋಗಳನ್ನ HD ಕುಮಾರಸ್ವಾಮಿ ಅವರು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದನ್ನ ನೀವು ನೋಡಿದಿರಿ. ಹಲವು ಅನುಮಾನಗಳು ಮೂಡ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರೋದು, ಕರುನಾಡಲ್ಲಿ ಈ SIR ಪ್ರಕ್ರಿಯೆ ದಾರಿ ತಪ್ತಾ ಇದೆಯಾ ಅಂತ ಇದೆ ಈ ಹೊತ್ತಿನ ಚರ್ಚಾ ವಿಷಯ. ಎಲೆಕ್ಷನ್ SIR ದಾರಿ ತಪ್ಪಿದ ಆಪರೇಷನ್. ಕರುನಾಡಲ್ಲಿ ಮತಪಟ್ಟಿ ಪರಿಷ್ಕರಣೆ ದಾರಿ ತಪ್ಪುತ್ತಾ ಅಂತ ಮಸೀದಿ, ದೇವಸ್ಥಾನ, ಕಲ್ಯಾಣ ಮಂಟಪದಲ್ಲಿ SIR ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯ ಗುರಿಯನ್ನಿಟ್ಕೊಂಡು ಕ್ಯಾಂಪೇನ್ ನಡೀತಾ ಇದೆಯಾ ಅಂತ. SIR ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿಗಳನ್ನ ಬಿಟ್ಟರು HD ಕುಮಾರಸ್ವಾಮಿಗಳು. ಎಲ್ಲೆಂದರಲ್ಲಿ ಜನರ ಗುಂಪುಗೂಡಿಸಿ SIR ಮಾಡ್ತಿದ್ದಾರೆ ಅಂತ. ರಾಮನಗರ, ಚಾಮರಾಜಪೇಟೆ, ಜಯನಗರ, ಗುಟ್ಟಳ್ಳಿ ಮನೆ ಮನೆಗೆ ತೆರಳದೇನೆ ಸಿಬ್ಬಂದಿಗಳು SIR ಮಾಡ್ತಾ ಇದ್ದಾರೆ ಅಂತ ನೇರ ಆರೋಪವನ್ನ ವಿತ್ ವಿಡಿಯೋ ಪ್ರೂಫ್. ಆಮೇಲೆ ಬಾಂಗ್ಲಾದೇಶಿಗರಿಗೆ ವೋಟರ್ ಐಡಿಯನ್ನ ಮಾಡ್ತಾ ಇದ್ದಾರೆ ಇವರು. ಕಾಂಗ್ರೆಸ್ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಈಗ SIR ಸಮರ ಜೋರಾಗಿ ನಡೀತಾ ಇದೆ. ಇದನ್ನೇ ನಾನು ಹೇಳ್ತಾ ಇದ್ದೆ. ಯಾಕೆ ಈಗ SIR ಪ್ರಕ್ರಿಯೆದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಏನು? BLOಗಳು ಅಲ್ಲಲ್ಲಿ ಅಂದ್ರೆ ಮನೆ ಮನೆಗೂ ಹೋಗಿ ಈ SIR ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗೋದು ಅಥವಾ ಫಾರ್ಮ್ ಅನ್ನ ಅವ್ರ ಕೈ ತಲುಪಿಸೋದು ಅನ್ನೋದು, ಫಾರ್ಮ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಮಸ್ಟ್ ಅಂಡ್ ಶುಡ್. ಫಾರ್ಮ್ ನಂಬರ್ 6. ಅದಾದ್ಮೇಲೆ ಪೊಲಿಟಿಕಲ್ ಕ್ಯಾಂಪೇನ್ ಮಾಡಂಗಿಲ್ಲ, ಮಸ್ಟ್ ಅಂಡ್ ಶುಡ್. ಅದು ಕೂಡ ರೂಲ್ಸ್ ಇದೆ, ಅದು ಬ್ರೇಕ್ ಆಗಿದೆ. ಇಫ್ ಇನ್ ಕೇಸ್ ವೋಟರ್ಸ್ಗಳು ಆಬ್ಸೆಂಟ್ ಆಗಿದ್ರೆ ಆ ಸ್ಲಿಪ್ ಫಾರ್ಮ್ ಅನ್ನ ಡೋರ್ ಹತ್ರ ಕೊಡೋದು, ಡೋರ್ ಹತ್ರ ಇಡೋದು ಅಥವಾ ಮನೆಗೆ ಹಿರಿಕರಿಗೆ ಯಾರಾದ್ರೂ ಕೊಡೋದು ಅಂತ ಹೇಳಿ. ಆಮೇಲೆ ಪೋಲಿಂಗ್ ಸ್ಟೇಷನ್ ನಲ್ಲಿ ಎಲ್ಲಾ ಪೋಲಿಂಗ್ ಸ್ಟೇಷನ್ ನಲ್ಲೂ ಕೂಡ BLOಗಳನ್ನ ನಿಯೋಜನೆ ಮಾಡಿರ್ತಾರೆ. ಇವ್ರು ಹೇಳಿದ್ರು ನಾನಾ ರೀತಿಯ ರೀಸನ್ಸ್ ಗಳನ್ನ ಕೊಟ್ಟರು. ಒಬ್ಬರೇ ಇರ್ತಾರೆ, ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಏನೋ ಒಂದು ಮಾಡಿರ್ತಾರೆ ಅಂತ. ನೋ, ಒಬ್ರು ಹೋಮ್ ಮಿನಿಸ್ಟರ್ ಆಗಿದ್ಕೊಂಡು ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರ್ದಾಗಿತ್ತು ಖರ್ಗೆ ಅವರು. ಏನಂತ, ಅಲ್ಲೆಲ್ಲ ಒಬ್ಬರೇ ಇರ್ತಾರೆ, ಓಡಾಡಕ್ಕಾಗಲಿಲ್ಲ, ದೂರದಲ್ಲಿ ಇರುತ್ತೆ ಮನೆ, ಇದ್ಯಾವುದನ್ನು ಕೂಡ ರೀಸನ್ ಅಕ್ಸೆಪ್ಟಬಲ್ ಅಲ್ಲ. ಹೋಮ್ ಮಿನಿಸ್ಟರ್ ಆಗಿದ್ಕೊಂಡು ಆ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಅನ್ನೋದು. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಕರುನಾಡಲ್ಲಿ ಈ ಮತಪಟ್ಟಿ ಪರಿಷ್ಕರಣೆ ದಾರಿ ತಪ್ತಾ ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಹಾಗೆ JDS ನ ವಕ್ತಾರರಾದಂತಹ ನಾಗೇಂದ್ರ ಬಾಬು ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ರೀ ಸರ್. ಫಸ್ಟ್ ದರ್ಶನ್ ಸರ್, ನಿಮ್ಮನ್ನೇ ಕೇಳ್ತೀನಿ. ಈ SIR ಒಂದು ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತನಕನೂ ಕೂಡ ನೀವು ಹೋಗಿದ್ದು, ಆದ್ರೆ ಈಗ ದಾರಿ ತಪ್ತಾ ಇದೆಯಾ ಅಂತ ಈ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಬೇಕಿತ್ತು ಮನೆ ಮನೆಗೆ ಹೋಗಬೇಕು ಅನ್ನೋದೊಂದಿದೆ, ಆಯ್ತಾ, ಪರಿಷ್ಕರಣೆ ಮಾಡೋದಕ್ಕೆ. ಆದ್ರೆ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ, ಮಸೀದಿಗಳಿಗೆ ಹೋಗ್ತಾರೆ, ಒಂದು ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಕರೆದ್ಬಿಟ್ಟು ಎಲ್ಲರನ್ನೂ ಒಟ್ಟಿಗೆ ಮಾಡ್ತಾರೆ. ಅದಾಗಬಾರ್ದಾಗಿತ್ತು. ಜೊತೆಗೆ ಖರ್ಗೆ ಅವರ ಸ್ಟೇಟ್ಮೆಂಟ್ ಕೂಡ ಹಂಗೆ ಇತ್ತು. ಅಂದ್ರೆ ಬೀಯಿಂಗ್ ಅನ್ ಹೋಮ್ ಮಿನಿಸ್ಟರ್ ಅವರು ಆ ರೀತಿಯ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು ಅನ್ನೋದು ವಿರೋಧ ವ್ಯಕ್ತವಾಗ್ತಾ ಇತ್ತು. ಅದಕ್ಕೆ ಏನ್ ಹೇಳಿದ್ದಾರೆ ಅವ್ರು ಹೇಳಿದ್ದು, ಈ BLOಗಳು ಮನೆ ದೂರ ಇರುತ್ತೆ ಮನೆಗಳು, ಅಥವಾ ಒಬ್ರ ಕೈಲೇ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ, ಎಷ್ಟೊಂದು ಮನೆಗಳು ವಿಸಿಟ್ ಮಾಡಬೇಕಾಗಿರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಆಗಿರ್ಬೋದೇನೋ, ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಮಸ್ಟ್ ಅಂಡ್ ಶುಡ್ ಈಗ ಒಂದು ರೂಲ್ಸ್ ಅಂದ್ಮೇಲೆ ರೂಲ್ಸ್ ಇಸ್ ಅ ರೂಲ್ಸ್ ಇವನ್ ಫಾರ್ ದ ಫೂಲ್ಸ್, ಎಲ್ಲರೂ ಫಾಲೋ ಮಾಡ್ಬೇಕು ಅದನ್ನ. ಸೊ ಹೋಮ್ ಮಿನಿಸ್ಟ್ರಿ ಈ ರೀತಿಯಾಗಿ ಲಿಬರಲ್ ಆಗಿ ಹೇಳ್ಬಿಟ್ರೆ ಇನ್ ಹೇಗೆ? ಸ್ಟ್ರಿಕ್ಟ್ ಆಗಿರ್ಬೇಕಲ್ವಾ? ನೋಡಿ, ಮೊದಲಿಗೆ ಈ SIR ಒಂದು ದೋಖಾಬಾಜಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ಉಲ್ಲೇಖ ಮಾಡ್ಕೊಂಡು ನಾವು ಅದಕ್ಕೋಸ್ಕರನೇ ಹೋರಾಟ ಮಾಡಿದ್ದು. ಯಾಕೆಂದ್ರೆ ಅದು ಬಿಹಾರ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಎಲ್ಲಾ ಕಡೆ ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಇವನ್ ಕೇರಳ ಆಲ್ಸೋ, ತಮಿಳ್ನಾಡು, ಎಲ್ಲಾ ಕಡೆ ಏನೇನ್ ಆಗ್ತಾ ಇದೆ ಅಂತ. ಫಸ್ಟ್ ಇವಾಗ ಆಯ್ತು, ನೀವು ನಮ್ಮ ಪ್ರಶ್ನೆ ಮಾಡಿದ್ದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಸ್ವಾಗತ ಮಾಡ್ತೀನಿ, ತಪ್ಪೇನಿಲ್ಲ, ನಿಮ್ ಜವಾಬ್ದಾರಿ ನೀವು ಹೇಳಿದ್ದೀರಾ. ಈಗ ಮ್ಯಾಪಿಂಗ್ ಮಾಡಿದಾರಲ್ಲ, ಸುಮಾರು 5,65,70,00,000 ವೋಟರ್ಸ್ ಕರ್ನಾಟಕದಲ್ಲಿ ಇದ್ದಾರೆ. ಅದರಲ್ಲಿ ಇವ್ರು ಮ್ಯಾಪಿಂಗ್ ಅಲ್ಲಿ ಸಿಕ್ಕಿರೋದೇ ಸುಮಾರು 5,05,00,000 ಅಂದ್ರೆ ಸುಮಾರು 50 ರಿಂದ 55 ಲಕ್ಷ ವೋಟರ್ಗಳನ್ನೇ ನೀವು ನಾಪತ್ತೆ ಮಾಡಿದ್ದೀರಾ. ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಮೊದಲ ಚರ್ಚೆಗೆ ಬರ್ತಕ್ಕಂಥದ್ದು. ಆಮೇಲೆ ಇವರು ಕರ್ನಾಟಕದ ಇಷ್ಟು ಜನರು ಅಂದ್ರೆ ಅವರು ಡಿಲೀಟ್ ಯಾರಾಗಿದೆ ಅವರು ಹೊಸದಾಗಿ ಅರ್ಜಿ ಹಾಕಿ ಅವ್ರದ್ದೇನಿದೆ ದಾಖಲಾತಿ ಕೊಟ್ಟು ಸೇರ್ಬೋದು ಅಂತಾನು ಹೇಳಿದ್ದಾರೆ. ಒಂದು. ಎರಡನೇ ವಿಚಾರ, ಇವರು 59,500 ನೌಕರಗಳನ್ನ ತಗೊಂಡಿದ್ದಾರೆ. ಆಮೇಲೆ ಇವರು ಕಾಲಾವಧಿ ತಗೊಂಡಿರೋದು 1 ತಿಂಗಳು. 1 ತಿಂಗಳಲ್ಲಿ, ಯಾಕೆಂದ್ರೆ ನಾವು ಟ್ರೈನ್ ಅಪ್ ಮಾಡಿರೋದು ನಮ್ಮ ಕಾರ್ಯಕರ್ತರಿಗೆ, BLAಗಳಿಗೆ. ಅವರು ನಮ್ಮ ಪಕ್ಷದ ವತಿಯಿಂದ ಹೋಗ್ತಾರೆ. ಸೊ ಅವೇರ್ನೆಸ್ ಮಾಡುವಂತ ಕೆಲಸವನ್ನ ಸತತವಾಗಿ ನಾವು ಮಾಡ್ತಾ ಬರ್ತಾ ಇದೀವಿ. ಈ ಅಧಿಕಾರಿಗಳಿಗೆ ಟ್ರೈನ್ ಅಪ್ ಮಾಡುವಂತದ್ದು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ. ಅವರು ಅಧಿಕಾರಿಗಳಿಗೆ ಇಷ್ಟು ಬೇಕು ಅಂದಷ್ಟು ನಾವು ರಾಜ್ಯ ಸರ್ಕಾರ ಕೊಡೋದಷ್ಟೇ ನಮ್ಮ ಕರ್ತವ್ಯ. ಅವ್ರನ್ನ ಮಾನಿಟರಿಂಗ್ ಮಾಡುವಂತದ್ದು ರಾಜ್ಯ ಸರ್ಕಾರ ಅಲ್ಲ, ಅವ್ರನ್ನ ಮಾನಿಟರಿಂಗ್ ಮಾಡುವಂತದ್ದು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ. ಇವಾಗ ಇವರು ವಿಡಿಯೋ ಯಾವುದೋ ಅಲ್ಲಿ ಸೇರಿದ್ರು, ಮತ್ತಿನ್ನೊಂದು ಸೇರಿದ್ರು, ಬಾಂಗ್ಲಾ ಅಂತ ಆರೋಪ ಕೇಂದ್ರ ಸಚಿವರು ಮಾಡಿದ್ರಲ್ಲ, ಅದರಲ್ಲಿ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು. ಶೋಭಾ ನಿಮಗೆ ಸ್ವಲ್ಪ ಅದ್ರ ನಾಚಿಕೆ ಆಗಲ್ವಾ? ನಿಮ್ಮದೇ ಗೃಹ ಸಚಿವರು ಕೇಂದ್ರದಲ್ಲಿ ಇಟ್ಕೊಂಡು ಈ ಕರ್ನಾಟಕದಲ್ಲೂ ಬಾಂಗ್ಲಾದವರು ಇದ್ದಾರೆ ಅಂದ್ರೆ ಕಳೆದ 12 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು ಕಾಂಗ್ರೆಸ್ ಅಲ್ಲ, ಅಥವಾ ದೇಶದ ಪ್ರಧಾನಿ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ, ರಾಹುಲ್ ಗಾಂಧಿ ಅವರಲ್ಲ, ಗೃಹ ಸಚಿವರು ಇನ್ಯಾರು ನಮ್ಮ ಕಾಂಗ್ರೆಸ್ ಪಕ್ಷದವರಲ್ಲ. 14 ವರ್ಷದಲ್ಲಿ ನಿಜವಾಗ್ಲೂ ಬಾಂಗ್ಲಾದವರು ಇದ್ರೆ ಅವ್ರನ್ನ ಹೊರದಬ್ಬುವಂತ ಕೆಲಸ ಆಗ್ಬೇಕಲ್ಲ ಅಂತ. ಒಂದು, ನಿಮ್ ಚರ್ಚೆಗೆ ಬರ್ತೀನಿ, ನಿಮ್ ಪ್ರಶ್ನೆಗಿನ್ನ ಬಂದಿಲ್ಲ. ಎರಡನೇದು, ಇವತ್ತು ನೀವು 98 ಲಕ್ಷದಷ್ಟು ವೆಸ್ಟ್ ಬೆಂಗಾಲ್ ಅಲ್ಲಿ ಬಾಂಗ್ಲಾದವರು ಅಂತ ಡಿಲೀಟ್ ಮಾಡಿದ್ರಲ್ಲ, ಒಂದು ನರೆಪಿಳ್ಳೆನಾದ್ರೂ ಇವರು ಜೈಲಿಗೆ ಹಾಕುವಂತ ಕೆಲಸ ಅಕ್ರಮವಾಗಿ ದೇಶದಲ್ಲಿದ್ರೆ ಅವರು ಸೆಲ್ ಒಳಗಡೆ ಇರಬೇಕು, ಬಿಹೈಂಡ್ ದ ಬಾರ್ಸ್. ಅದರ್ವೈಸ್ ದೇ ಶುಡ್ ಕಿಕ್ ಔಟ್ ಫ್ರಮ್ ಇಂಡಿಯಾ. ಅವರು ಪಲಾಯನ ಮಾಡ್ಬಿಟ್ರಂತ. ಎಲ್ಲಿ ಪಲಾಯನ? ಹಂಗೆ ಪಲಾಯನ ಮಾಡಿದ್ರು ಅಂತ ಒಂದು ಬಿಹಾರದಿಂದ ಹೆಂಗೆ ಪಲಾಯನ? ಯಾಕೆ ಬಾರ್ಡ್ರು ನಮ್ಮ ಸೈನಿಕರು ಇಲ್ವಾ ಬಾರ್ಡ್ರಲ್ಲಿ? ಅದ್ ಹೆಂಗ್ ಒಳಗಡೆ ಬರ್ತಾರೆ, ಅದ್ ಹೆಂಗ್ ಹೋಗ್ತಾರೆ? ಅದೇನಾದ್ರು ನೀವು ರಾಜ್ ಟಿವಿಯಿಂದ ಏನೋ ಕೆಳಗಡೆ ಪಕ್ಕದ ಯಾವ್ದೋ ಆಫೀಸಿಗೆ ಹೋದಂಗೆ ಹೇಳ್ತಾ ಇದ್ರಲ್ಲ ಸ್ವಾಮಿ, ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಬರ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕಲ್ವಾ? ಹೆಂಗ್ ಪಲಾಯನ ಆಗ್ತಾರೆ ಅನ್ನುವಂಥದ್ದು ತರ್ಕ ನೋಡಿ. ಇದು ರಕ್ಷಣಾ ವೈಫಲ್ಯ ಅನ್ನೋದನ್ನ ಎತ್ತಿ ತೋರಿಸ್ತಾ ಇರೋದು. ನಿಮ್ಮ ಈ ಸ್ಟೇಟ್ಮೆಂಟ್ ಯಾರಾದ್ರೂ ಹೇಳಿದ್ರೆ ಅವರು ನಿಜವಾಗ್ಲೂ ಕೇಂದ್ರ ಸಚಿವರ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಲಾಯಕ್ಕಿಲ್ಲ. ಅನಾಗರಿಕರು ಅನ್ನೋ ಪದವನ್ನ ನಾನು ಬಳಸ್ತೀನಿ. ಈಗ ನಿಮ್ಮ ವಿಚಾರಕ್ಕೆ ಬರೋಣ ಸರ್. 59,000 ನೀವು ನೌಕರರನ್ನ ತಗೊಂಡು 1 ತಿಂಗಳಲ್ಲಿ ಇಡೀ ರಾಜ್ಯದ ಮನೆಗೆ ಹೋಗ್ಬೇಕು ಅಂತಂದ್ರೆ ನೀವು ಆಯ್ತು, ಈಗ ರಾಮನಗರ ಒಂದ್ ಕಡೆಗಿರ್ಲಿ, ಮಲೆನಾಡು ಭಾಗಕ್ಕೆ ಬನ್ನಿ ಸರ್. ನಂದು ಊರು ಮಲೆನಾಡು. ಒಂದ್ ಮನೆಯಿಂದ ಒಂದ್ ಮನೆಗೆ 1.5-2 ಕಿಲೋಮೀಟರ್ ಎಲ್ಲ ಇದ್ದಾಗ ನೀವು ಒಬ್ಬ ಅಧಿಕಾರಿ ಎಷ್ಟು ದೂರ ಹೆಂಗ್ ಹೋಗ್ಬೇಕು? ಅದು ಅವ್ರ ಮೇಲಧಿಕಾರಿಗಳು ಕೇಳ್ಕೋಬೇಕು, ಚುನಾವಣಾ ಆಯೋಗಕ್ಕೆ ಒಂದು ರಿಕ್ವೆಸ್ಟ್ ಹಾಕಬೇಕು. ಹೇಳಲೇಬೇಕಲ್ಲ, ನಾವು ವಾಸ್ತು ಹೇಳೋದು, ರಿಯಾಲಿಟಿ ಹೇಳೋದು. 100 ಮನೆ ಒಂದೊಂದು ಅರ್ಧ ಕಿಲೋಮೀಟರ್ ಇಟ್ಕೊಳ್ಳಿ ಸರ್, 50 ಕಿಲೋಮೀಟರ್ ಒಬ್ಬ ಮನುಷ್ಯ ನಡ್ಕೊಂಡು ಹೋಗೋದಕ್ಕಾಗುತ್ತಾ? ಪ್ರಾಕ್ಟಿಕಲಿ ಯೋಚನೆ ಮಾಡೋಣ. ಆ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ರಿಯಾಲಿಟಿ ಅಂತ ಸೇಯಿಂಗ್, ಆ ಒಂದು ಸಂದರ್ಭದಲ್ಲಿ ಯು ಶುಡ್ ಕಾಲ್ ಒಂದು ಯಾವ್ದೋ ಗ್ರಾಮ ಪಂಚಾಯತಿಗೋ ಊರಿಂದ ಪಂಚಾಯತಿನಲ್ಲಿ ಅವ್ರು ಸರ್ ಏನವ್ರೇನು ಯಾರು ಕಳ್ಳರನ್ನು ಅಥವಾ ಡಕಾಯಿತಿ ಮಾಡಿದವ್ರನ್ನು ಯಾರು ಅಲ್ಲಲ್ಲ. ಅವನೇನಾದ್ರು ಬೇರೆ ದೇಶದನಾದ್ರೆ ಅವನ ಹತ್ರ ಈ ದೇಶದ ID ಕಾರ್ಡ್ ಇರಲ್ಲ, ಅವನ ಹತ್ರ ಈ ದೇಶದ ಆಧಾರ್ ಕಾರ್ಡ್ ಇರಲ್ಲ, ಅವನ ಹತ್ರ ಈ ದೇಶದ, ನೀವು ಅದನ್ನೇ ತಾನೇ ಕೇಳ್ತಾ ಇರೋದು. ನಮಗೆ ಇಂತಿಂತ ಐಡೆಂಟಿಟಿ ಕಾರ್ಡ್ಗಳು ಅಂದ್ರೆ ನೀವು ಒಂದು ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು ಅಂತಂದ್ರೆ ಸರ್ ನನಗೆ ಭಯ ಹುಟ್ಟಿದೆ ಸರ್. ಈಗ ನಂದು ಕಾರ್ಡ್ ಎಲ್ಲಿ ಡಿಲೀಟ್ ಆಗುತ್ತೆ ಅಂತೇಳಿ. ಕಾರಣ, ನಂದು ವೋಟು ತುಮಕೂರು, ನನ್ನ ತಂದೆ ತಾಯಿ ಇದ್ದಿದ್ದು ಎಲ್ಲಿ ಸಕಲೇಶ್ಪುರದಲ್ಲಿ. ಇವತ್ತವರು ಬದುಕಿಲ್ಲ. ಅವ್ರು ವೋಟರ್ ID ಮಾಡಿಸಿದ್ರು, ಏನು ಯಾವ ಬೂತು ಎಲ್ಲಿ ವೋಟ್ ಹಾಕ್, ಮನೆಯಿಂದ ಹೊರಗಡೆ ಬೆಳೆದಿದ್ದು ಶಿಕ್ಷಣ ಮತ್ತೆ ನನ್ನ ಬಿಸ್ನೆಸ್ ಅಂತೇಳಿ. ಈಗ ನನ್ನ ವೋಟಿಂಗ್ ಬಗ್ಗೆ ನಾನು ಚಿಂತೆ ಮಾಡೋದಕ್ಕಾಗಿದೆ. ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬರ್ತೀವಿ. ಬಿಜೆಪಿ ವಕ್ತಾರರಾದಂತಹ ಅಶ್ವಿನಿ ಶಂಕರ್ ಅವರು ಕೂಡ ಜಾನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಅಶ್ವಿನಿ ಅವರೇ? ಮಾತಾಡ್ತೀನಿ ಮತ್ತೊಮ್ಮೆ. ಓಕೆ ದರ್ಶನ್, ಆಯ್ತಲ್ಲ. ಸೊ ಈ ರೀತಿ ತೊಡಕುಗಳೆಲ್ಲ ಇದೆ. ಸೊ ಇದನ್ನ ಮಾನಿಟರಿಂಗ್ ಮಾಡಬೇಕಾದ್ರು ಇಟ್ ಇಸ್ ನಾಟ್ ಎ ಸ್ಟೇಟ್ ಗವರ್ನಮೆಂಟ್. ನಾವು ಯಾವುದೇ ಅಧಿಕಾರಿಗಳನ್ನ ಕೂರಿಸಿ ಯಾವುದೇ ಸಭೆನೂ ಮಾಡಿಲ್ಲ. ಹೇಳ್ತಾ ಇದ್ದಾರಲ್ಲ, ಹಿಂದೆ ಮಾಡಿದ್ದು 2002 ರೆಫರೆನ್ಸ್ ಆಗಿ ತಗೊಂತಾರಂತಲ್ಲ.
ಸಿ ವಾಟ್ ಎವರ್ ಸರ್. ಅವಾಗ ಈಗ ನೀವು ಹೇಳೋದಕ್ಕೆ ಅವಾಗ ನಿಮ್ಮ ತಂದೆ ತಾಯಿ ಆ ಒಂದು ರೆಫರೆನ್ಸ್ ಅಲ್ಲಿ ಇಟ್ಕೊಂಡು ನೋಡಿ ಸ್ವಾಮಿ, ನಾನು ಬೆಂಗಳೂರಲ್ಲಿ ಇದ್ದೀನಿ ಸ್ವಾಮಿ, ಬೆಂಗಳೂರಲ್ಲಿ ನಾನು ಬೆಂಗಳೂರು ವಾಸ ಇದ್ದೀನಿ. ಅವ್ರು ಯಾವಾಗ ಬರ್ತಾರೆ ಏನು ಅನ್ನೋದೇ ಗೊತ್ತಿಲ್ಲ. ಇನ್ನೊಂದು ಕಥೆನೂ ಹೇಳ್ತೀನಿ ಸರ್. ಇವತ್ತು 30 ದಿನದ ಕಾಲಾವಕಾಶ ತಗೊಂಡಿದ್ದಾರೆ. ನನ್ನ ಉತ್ತರ ಕರ್ನಾಟಕದ ಬಹಳಷ್ಟು ಮಂದಿ ಇವತ್ತು ಈ ನೆರೆಗ ಅನ್ನೋದು ತೆಗೆದು ಬಿಸಾಕಿದ್ರು. ಅವರೆಲ್ಲ ಗೂಳೆ ಹೊರಡುವಂತ ಕೆಲಸ ಆಗ್ತಾ ಇದೆ ಬೇರೆ ಬೇರೆ ಊರುಗಳಿಗೆ, ಕೆಲಸಗಳಿಗೆ, ಬೆಂಗಳೂರಿಗಾಗ್ಲಿ ಮತ್ತೆ ಇನ್ನೊಂದ್ ಕಡೆಗಾಗ್ಲಿ. ಇವ್ರ ಮನೆ ಹತ್ರ ಹೋದಾಗ ಅವ್ರದೇ ಕೂತ್ ಸಿಗ್ನೇಚರ್ ಕೇಳ್ತಾ ಇದ್ದಾರೆ. ಅವರೇ ಇರ್ಬೇಕು ಅಂತಿದ್ದಾರೆ, ಅವರೇ ತುಂಬಿಸ್ಬೇಕು ಅಂತಂದ್ರೆ ಹಿರಿಕರು ಅಂದ್ರೆ ತಂದೆನೂ ಸೈನ್ ಮಾಡ್ಬೋದಲ್ಲ. ಆಯ್ತಾ, ಇದು ಒಂದು. ಈಗ ನಾನು ಇಲ್ಲಿದ್ದೀನಿ, ನಂದು ಊರು ಬೇರೆ, ಅಲ್ಲಿ ನಮ್ಮ ತಂದೆ ತಾಯಿ ಇದ್ದಂತ ಸಂದರ್ಭದಲ್ಲಿ ನಾನು ಇಲ್ಲಿದ್ದೀನಿ ಅಂತಂದ್ರೆ ನಮ್ಮ ತಂದೆ ಸೈನ್ ಮಾಡಬಹುದು ನನ್ನ ಬದಲಾಗಿ. ಈಗ ನನ್ನ ತಂದೆ ತಾಯಿನೇ ಇಲ್ಲ ಸರ್. ನಾನು ಪ್ರಾಕ್ಟಿಕಲ್ ಮಾತಾಡಿದ್ದು ಗೊತ್ತಾಯ್ತು ಸರ್. ಇವಾಗ ಇನ್ನೊಂದು ಏನಾಗಿದೆ, ಶಿಕ್ಷಣದ ಕೊರತೆಯೂ ಇದೆ ಸರ್. ಈಗ ನೀವೇ ಫಿಲ್ ಮಾಡಿ ಅಂತಂದಾಗ ನೀವು ಒಬ್ಬನೇ ಅಧಿಕಾರಿ ಕೊಟ್ರೆ ಅವನ ಜೊತೆ 2 ಸಬಾರ್ಡಿನೇಟ್ ಅವರು ತಗೊಳ್ಬೇಕಲ್ವಾ, ಒಂದು ತುಂಬಿಸೋದಕ್ಕೆ. ಈಗ ಅಲ್ಲಿ ಗುಂಪು ಅಂತಂದ್ರೆ ಉದಾಹರಣೆ, ಆಲ್ಮೋಸ್ಟ್ ಆಲ್ ಅವರು ವಿದ್ಯೆ ಇಲ್ಲ, ತಿಳಿದೋರಿಲ್ಲ ಅಂದಾಗ ಯಾರೋ ಒಬ್ಬಲ್ಲಿ ಸರ್ ನೀವೇನ್ ಹೇಳಿದ್ರಿ ಫಸ್ಟ್ ರಿಯಾಕ್ಷನ್? ಮತಗಟ್ಟೆ ಪರಿಷ್ಕರಣೆ ಪ್ರತಿ 10 ವರ್ಷಕ್ಕೊಮ್ಮೆ ಆಗ್ಲೇಬೇಕಾಗುತ್ತೆ ಸರ್. ಸುಮಾರು 24 ವರ್ಷಗಳಾಯ್ತು. 2002 ಯಾಕೆ ತಗೊಂಡಿದ್ದೀವಿ ಅಂತಂದ್ರೆ ಹಿಂದೆ ಇಲ್ಲಿ ತನಕ ಆಗಿತ್ತು, ಅಲ್ಲಿಂದ ಇಲ್ಲಿ ತನಕ ಏನು ಮುಂದುವರೆದಿದೆ. ಹಿಂದಿನ ಒಂದು ಮತಗಟ್ಟೆ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲಿ ಇಷ್ಟೊಂದು ಎಚ್ಚೆತ್ತುಕೊಳ್ತಿರ್ಲಿಲ್ಲ ಚುನಾವಣಾ ಆಯೋಗ. ಅವಾಗ ಅಕ್ರಮವಾದಂತ ಮತಗಳನ್ನ ಸೇರಿಸ್ತಕ್ಕಂಥದ್ದಾಗಿರ್ಬೋದು, ಬೂತ್ ಕ್ಯಾಪ್ಚರ್ಗಳಾಗಿರ್ಬೋದು, ಅಥವಾ ವೋಟರ್ ಲಿಸ್ಟ್ಗಳಲ್ಲಿ ಬೇಕಾದವ್ರನ್ನ ಸೇರ್ಪಡೆ ಮಾಡ್ಕೊಂಡು ಆಗ್ತಾ ಇತ್ತು ಅಂತ. ನಿಮ್ಗೆ ಯಾವ ರೀತಿ ಅಂತಂದ್ರೆ ನಿಮ್ಮನ್ನ ಯಾರು ಕೂಡ ಕೇಳೋರಿಲ್ಲ. ಈಗ ಒಂದು ಖಾಲಿ ಸೈಟ್ ಇದೆ ವಿಜಯನಗರದಲ್ಲಿ, ತಾವು ಲಾಸ್ಟ್ ಟೈಮ್ ಇದೇ ಗಲಭೆ ಆದಂತ ಸಂದರ್ಭದಲ್ಲಿ ಖಾಲಿ ಸೈಟ್ ಅಲ್ಲಿ ಅಪಾರ್ಟ್ಮೆಂಟ್ ಇದೆ, 80 ಕೋಟಿ ಇದೆ ಅಂತಕ್ಕಂಥದ್ದನ್ನ ತೋರಿಸಿದ್ರು. ಸ್ಪಾಟ್ ಹೋಗಿ ನೋಡಿದಾಗ ಖಾಲಿ ಜಾಗ ಇತ್ತು. ಈ ತರ ಇವರು ಪ್ರಭಾವಗಳನ್ನ ಯಾರು ಅಧಿಕಾರದಲ್ಲಿರ್ತಾರೋ ಅವರವರು ಆ ಸಂದರ್ಭದಲ್ಲಿ ತಮ್ಮದೇ ಅಂತ ಅಧಿಕಾರವನ್ನ ಉಪಯೋಗಿಸಿಕೊಂಡು ಈ ರೀತಿ ಕೆಲವು ಅಕ್ರಮಗಳನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಸತ್ತಿರುವಂತ ಹೆಸರು ಅಥವಾ ಈ ಶಿಫ್ಟ್ ಆಗಿರ್ತಾವಲ್ಲ ಅಂತವ್ರ ಹೆಸರುಗಳಿಗೆ ಬೇರೆ ಬೇರೆ ಐಡೆಂಟಿಟಿ, ಇನ್ನು ಎಕ್ಸ್ಟ್ರಾ ಐಡೆಂಟಿಟಿ. ಈಗ ಕಾರ್ಮಿಕರಿಗೆ ಅವರ ಕಾರ್ಮಿಕರ ಕಾರ್ಡು, ಯಾಕೆಂತಂದ್ರೆ ನೀವು ವೋಟರ್ ಐಡಿ ಹೂ ಕೇಳಿದಾಗ ಸಿಗ್ಲಿಲ್ಲ ಅಂತಂದ್ರೆ ಕಾರ್ಮಿಕರ ಕಾರ್ಡು ಅಥವಾ DL ಈ ತರ ಬೇರೆ ಬೇರೆ ಎಲ್ಲ ತೋರಿಸಿ ಈ ಕಳ್ಳೋಟ್ಗಳನ್ನ ಹಾಕ್ಸ್ತಕ್ಕಂಥದ್ದು, ರಿಗ್ಗಿಂಗ್ ಮಾಡ್ತಕ್ಕಂಥದ್ದು ಸುಮಾರು ನಡೀತಾ ಇತ್ತು. ಇದಾದ ನಂತರ ದೇಶದಲ್ಲಿ ಈ ಯಾರು ನುಸುಳುಕೋರರು ಇರ್ತಕ್ಕಂಥದನ್ನ ಗಮನಿಸಿದ್ರು, ಅವ್ರಿಗೆಲ್ಲ ಕೂಡ ಸ್ವಲ್ಪ ಒಂದು ಸ್ಪಷ್ಟವಾದಂತ ಈ ದೇಶದಲ್ಲಿ ನಿಜವಾದ ಮತದಾರ ಉಳ್ಕೋಬೇಕು, ಯಾರಿಗೆ ಮತದ ಹಕ್ಕಿದೆಯೋ ಅವರು ಈ ದೇಶದಲ್ಲಿ ಇರಲೇಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡಿ ಇವತ್ತು ಏನು ಮತಗಟ್ಟೆ ಪರಿಷ್ಕರಣೆಗೆ ಹೊಸ ಒಂದು ಸಿಸ್ಟಮ್ ಅನ್ನ ಮಾಡಿದ್ದಾರೆ. ನನ್ನ ಮಿತ್ರರು ಹೇಳ್ತಾ ಇದ್ರು, ಈಗ ನೋಡಿ ಸರ್, 1 ತಿಂಗಳು ಕಾಲಾವಕಾಶ ಕೊಟ್ಟಿರ್ತಕ್ಕಂಥ ಪ್ರತಿ ಬೂತ್ ಅಲ್ಲಿ 1200 ಓಟ ಇರೋದು. ಒಂದ್ ದಿವಸಕ್ಕೆ ನೀವು 30 ಮಾಡಿದ್ರು ಕೂಡ 10 ದಿನಕ್ಕೆ 300, 30 ದಿವಸಕ್ಕೆ 900,000. ಹೆಚ್ಚು ಕಡಿಮೆ ಕಳೆದ 10 ವರ್ಷಗಳಿಂದ ಸರ್ ನಾನು ಒಂದು ಕ್ಷೇತ್ರದ ಅಧ್ಯಕ್ಷ, ನನಗೆ 270 ಬೂತ್ ಬರುತ್ತೆ. ನಾನು ಕೂಡ ಮಾಡಿಸ್ತಾ ಇದ್ದೀನಿ ಎಲ್ಲರ ಕೈಯಲ್ಲಿ. ಒಂದು 10 ವರ್ಷಗಳಲ್ಲಿ ಪ್ರತಿಯೊಂದು ಬೂತ್ ಅಲ್ಲೂ ಕೂಡ ಅದು ಮಿಡ್ಲ್ ಏರಿಯಾ, ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದು ಇದು ವಾಸ್ತವಾಂಶ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮಧ್ಯಮ ವರ್ಗದ ಭಾಗಗಳಲ್ಲಿ ಸರಿಸುಮಾರು ಶಿಫ್ಟಿಂಗ್ ಅಂತಕ್ಕಂಥದ್ದು ಇದೆಯಲ್ಲ, ಅವ್ರ ಪಾಪ ಕೆಲಸ ಹುಡ್ಕೊಂಡ್ ಬಂದಿರ್ತಾರೆ, ಮಕ್ಕಳ ಸ್ಕೂಲ್ಗಳು ಬದಲಾವಣೆ ಆಗ್ತದೆ, ಹತ್ತಿರದಲ್ಲಿ ಇರಬೇಕು ಅಥವಾ ಜಾಸ್ತಿ ಬಾಡಿಗೆ ಕಟ್ಟಕ್ಕಾಗಲ್ಲ, ಅನುಕೂಲ ಇರೋದಿಲ್ಲ, ಕೆಲಸ ಚೇಂಜ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮನೆ ಶಿಫ್ಟ್ ಮಾಡ್ಕೋತಾರೆ. ಸರ್ ಚುನಾವಣೆ ನಾನು 15 ಚುನಾವಣೆಗಳಲ್ಲಿ MP, MLA, MLC, ಕಾರ್ಪೊರೇಟ್ ಎಲ್ಲ 15 ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ ಸರ್. ಚುನಾವಣೆ ದಿನ ನಮ್ಮ ಸುತ್ತಲೂ ಬಂದು ನಿಂತ್ಕೊಂತಾರೆ, ಸ್ಕೂಟರ್ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಇನ್ನೇನು ಬರ್ತಾರೆ. ಅಣ್ಣ ಆ ಪಕ್ಕದ ಕಾರಿನ ಮನೆ ನಾನು ಇದ್ನಲ್ಲ 3 ಬಾರಿ ನಾನು ಇಲ್ಲೇ ಓಟ್ ಹಾಕಿರೋದು, ಕಾರ್ಡ್ ತರ್ತಾರೆ, ನಂದಿನ್ನೂ ಇಲ್ಲೇ ಇದೆ. ಅಂದ್ರೆ 10 ವರ್ಷಗಳಿಂದ ಕೂಡ ಇವರು ಓಟ್ಗಳನ್ನ ಬೇರೆ ಅವರ ರೆಸಿಡೆನ್ಷಿಯಲ್ ಅಡ್ರೆಸ್ ಚೇಂಜ್ ಮಾಡ್ಕೊಂಡಿರಲ್ಲ, ಹಾಗೆ ಇಟ್ಕೋತಾ ಇದ್ರು. ಇನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾಕೆ 10 ವರ್ಷಗಳಿಂದ ಡೆತ್ ಆಗಿರ್ತಕ್ಕಂಥವ್ರು ತೆಗೆದೇ ಇಲ್ಲ ಅಂತಕ್ಕಂಥದ್ದು. ಸರ್ ಸರಿಸುಮಾರು ನಾನು ಆಗಲೇ ಮಿಡ್ಲ್ ಏರಿಯಾ ಅಂತಕ್ಕಂಥದ್ದು ಹೇಳಿದ್ನಲ್ಲ, 1200 ಓಟಲ್ಲಿ ಮಿಡ್ಲ್ ಏರಿಯಾದಲ್ಲಿ ಶಿಫ್ಟ್ ಆಗಿರೋವು 400ರಿಂದ 450 ಓಟ್ ಇದೆ ಸರ್. ಅದು ಹಾಗೆ ಇದೆ. ಮತ್ತೆ ಈ ಹಳ್ಳಿಗಳಲ್ಲಿ 2 ಕಡೆ ಇರ್ತಕ್ಕಂಥದ್ದು, ಯಾಕಂದ್ರೆ ನಮ್ಗೆ ಕೆಲವು ಅರ್ಧ ಬೆಂಗಳೂರು, ಮುಕ್ಕಾಲು ಭಾಗ ಬೆಂಗಳೂರಲ್ಲಿ ಹಳ್ಳಿಗಳಿಂದ ಬಂದಿರ್ತಕ್ಕಂಥವ್ರು, ಅವ್ರ ಊರಲ್ಲೂ ಓಟ್ ಇದೆ, ಇಲ್ಲೂ ಕೂಡ 2 ಕಡೆ ಓಟ್ ಇದೆ. ಅದನ್ನು ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಹೇಳಿದ್ದಾರೆ. ಈಗ ಅದು ಜವಾಬ್ದಾರಿ ಬಂದು ಮತದಾರರದೇ. ಹೌದು,
ಅವರು ಸ್ಟ್ರಿಕ್ಟ್ ಆಗಿ ಒಂದು ಅಡ್ರೆಸ್ ಅನ್ನ ಅವರು ಫೈನಲ್ ಮಾಡಬೇಕು. Yes, sir. ಮತ್ತು ಅಲ್ಲಿ ಅವ್ರು ಏನಾದ್ರು ಹೇಳದೆ ಸಿಗಾಕೊಳ್ತು ಅಂತ Yes. ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಆಮೇಲೆ ಇನ್ನು ಇಂಪಾರ್ಟೆಂಟ್ ವಿಚಾರಗಳು ಸಾಕಷ್ಟು ಇದೆ. ಇಲ್ಲಿ ನಿಮಗೆ ಒಂದು ದಿನಕ್ಕೆ 30 ಮನೆ ಕರೆಕ್ಟ್ ಆಗಿ ಮಾಡಿದ್ರೆ 30 ಮನೆ ಮಾಡ್ಬೋದು ಸರ್, ಅದ್ರ ಮೇಲೆ ಮಾಡಕ್ ಸಾಧ್ಯ. ಅವ್ರು ಕೇಳಿದ್ದೇನೆ, ಈಗ ಎಷ್ಟೋ ಜನ ಅನಕ್ಷರಸ್ಥರು ಇರ್ತಾರೆ, ಬರೀ ಅದಕ್ಕೆ ಬರೋದಿಲ್ಲ ಅಂತ ಹೇಳಿ. ಅವಾಗ BLOಗಳು ಆ ಒಂದು ಫಾರ್ಮ್ ನ ಫಿಲ್ಅಪ್ ಮಾಡ್ತಾ ಒಂದು ಮನೇಲೆ ಕುತ್ಕೊಂಡ್ಬಿಟ್ರೆ ಕಂಡೀಷನ್ಸ್ ನೋಡಿದಿರಲ್ಲ, ಯಾರು ಅವಿದ್ಯಾವಂತರಿದ್ದಾರೋ ಅವ್ರಿಗೆ ಸಹಾಯ ಮಾಡಬಹುದು, ಮಾಡೋದಕ್ಕೆ ಮಾರ್ಗದರ್ಶನ ನೀಡಬಹುದು ಅಂತಕ್ಕಂಥದ್ದು ಇದೆ. ಆಮೇಲೆ ಆಗ್ಲೇ ಸನ್ಮಾನ್ಯ ಕಾಂಗ್ರೆಸ್ ಹಿರಿಯ ಮುಖಂಡರುಗಳು ಹೇಳ್ತಾ ಇದ್ರು, ಇದೆಲ್ಲ ಕೂಡ SIR ಕೇಂದ್ರದ ಒಂದು ಹಿಡಿತದಲ್ಲಿರೋದ್ರಿಂದ, ಈ ಎಕ್ಸಾಂಪಲ್ಗೆ ಯಾವುದು ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ಕೆಲಸ ಮಾಡಿದವ್ರು ಯಾರು? ವೆಸ್ಟ್ ಬೆಂಗಾಲ್ ಕೆಲಸ ಮಾಡಿದ್ದು ವೆಸ್ಟ್ ಬೆಂಗಾಲ್ನ ಸ್ಥಳೀಯವಾದಂತ ಅಧಿಕಾರಿಗಳೇ, ಕರ್ನಾಟಕದಲ್ಲಿ ಸ್ಥಳೀಯವಾದ ಕೇಂದ್ರದಿಂದ ಏನು ಬಂದಿರಲಿಲ್ಲ, ಸ್ಥಳೀಯವಾದಂತ ಅಧಿಕಾರಿಗಳೇ. ಇವತ್ತು ಇಲ್ಲಿ ಗುಂಪಾಗಿ, ಯಾಕೆ ಅಂತಂದ್ರೆ ಒಂದು ಪಕ್ಷಕ್ಕೆ ಹೆದರಿಕೆ, ತನ್ನ ಮತಗಳು ಎಲ್ಲೋ ಏನೋ ಒಂದು ರೀತಿ ನಾವು ಕಳ್ಕೊತೀವಿ ಅಂತಕ್ಕಂಥ ಗಾಬರಿ ಇದೆ ಅವ್ರಿಗೆ. ಸೊ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಂದ್ರೆ, ಇವರು ಕೆಲವು ಬಲ್ಕ್ ಆಗಿ ಕರ್ಕೊಂಡೋಗಿ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಸರ್ ನಿನ್ನೆ ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ, ಈ ಕೆಲವು ಒಂದು ಎಲ್ಲ ಸರ್ಕಲ್ಗಳಲ್ಲಿ ಓಪನ್ ಆಗಿ ಕೂತಿದ್ದಾರೆ, ಅದೆಲ್ಲ ಲಿಸ್ಟ್ಗಳು ಇಟ್ಕೊಂಡು. ಯಾರು ಅಂತಂದ್ರೆ ಇದು ಅಕ್ರಮಕ್ಕೆ ದಾರಿ ಕೂಡ ಅಲ್ವಾ ಅದು ಸರ್? ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅಕ್ರಮಕ್ಕೆ ದಾರಿ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಿಮಗೆ ಅಧಿಕಾರಿಗೆ ಈ ಪರಿಷ್ಕರಣೆ ಆಗ್ಬೇಕು ಅಂತಾನೆ ನೀವು ದಿನಕ್ಕೆ 30 ಮನೆಗಳು ಮಾಡಿದ್ರು ಕೂಡ ಆ ಮನೆಗೆ ಹೋಗಿ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಿಮ್ಮಲ್ಲಿ ಯಾರು ಬರ್ತಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರಿದ್ದಾರೆ, ಯಾರಿಲ್ಲ, ಯಾರು ಶಿಫ್ಟ್ ಆಗಿದ್ದಾರೆ, ಇದನ್ನ ಕೊಡ್ಬೇಕು. ನೀವು ಅಕಸ್ಮಾತ್ ನನ್ನ ಮಿತ್ರರು ಕೂಡ ಕೇಳ್ತೇವೆ, ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ 3 ಟೈಮು ಭೇಟಿ ಕೊಡ್ತಾರೆ. ಫಸ್ಟ್ ಟೈಮ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರೇನೋ ಸಿಗ್ಲಿಲ್ಲ ಅಂತಂದ್ರೆ ಒಂದು ಸ್ಟಿಕ್ಕರ್ ಹಂಚ್ಬಿಟ್ಟು ಅವ್ರ ಮೊಬೈಲ್ ನಂಬರ್ ಕೂಡ ಬರ್ದು ಬರ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು 1 ದಿನ 2 ದಿನ ಆದ್ಮೇಲೆ. 3 ಸತಿ ಬಂದ ಮೇಲೂ ಕೂಡ ನೀವು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಸ್ಟಿಕ್ಕರ್ ಅಂಟಿಸ್ತಾರೆ. ನಿಮ್ಮನ್ನ ಯಾವುದೇ ರೀತಿ ತೊಂದರೆ ಕೊಡ್ತಕ್ಕಂಥದ್ದಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ, ಆಡಳಿತ ಪಕ್ಷದ ಕೆಲವು ಸ್ಥಳೀಯ ಮುಖಂಡರುಗಳು ತಮ್ಮ ಅಧಿಕಾರವನ್ನ ಬಳಸಿ, ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆಡಳಿತ ಪಕ್ಷದ ಸ್ಥಳೀಯ ಮುಖಂಡರುಗಳು ತಮ್ಮ ಒಂದು ಅಧಿಕಾರವನ್ನು ಬಳಸಿ ಈ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಬಲ್ಕಾಗಿ ಯಾಕೆಂದ್ರೆ ಇವು ಬೇಕಾದ ಓಟ್ಗಳನ್ನ ಉಳಿಸ್ಕೋಬಹುದು ಅಂತಕ್ಕಂಥದ್ದು. ಇನ್ನೂ ಒಂದು ಪ್ರಾಬ್ಲಮ್ ಇದೆ. 3 ಪಕ್ಷದವರು, ಇದು ಇಂಪಾರ್ಟೆಂಟ್ ಲೈನ್, 3 ಪಕ್ಷದವರು ಕೂಡ ಜೊತೆಲಿ ಇರಬೇಕಾಗಿತ್ತು. ಕೆಲವು ಕ್ಷೇತ್ರಗಳು ಮಾತ್ರನೇ ಈ ರೀತಿ ಆಗ್ತಾ ಇರೋದು. ಆ ಭಾಗದಲ್ಲಿ 3 ಪಕ್ಷದ ಏನು ಏಜೆಂಟ್ಗಳು ಅಲ್ಲಿ ಇರ್ತಾ ಇಲ್ಲ. ಯಾರು ಇದ್ದಾರೋ, ಯಾಕೆಂತಂದ್ರೆ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು, ನೀವು ಕಣ್ಣಿಟ್ಟು ನೋಡ್ಕೋಬೇಕು. ಸಿದ್ದರಾಮಯ್ಯ ಹೇಳಿದ್ರು, ಕಣ್ಣಿಟ್ಕೊಂಡು ನೋಡ್ಕೋಬೇಕು ನೀವು, ಇಲ್ಲ ಅಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಅವ್ರಿಗೆ ಯಾಕೆ ಆತಂಕ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಈ ಕಾರಣಕ್ಕೆ ಇಲ್ಲಿ ಅವರು ಪ್ರಭಾವವನ್ನು ಬೀರಿ ಈ ರೀತಿ ಮಾಡ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಅದಕ್ಕೆ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟಿದ್ದೀವಿ, ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಅವ್ರು ತೀರ್ಮಾನ ತಗೋತಾರೆ. ಓಕೆ, ಬಿಜೆಪಿ ವಕ್ತಾರರಾದಂತ ಅಶ್ವಿನಿ ಶಂಕರ್ ಅವರು ಕೂಡ ಚೆನ್ನಾಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಈಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಮ್ಯೂಟ್ ಆಗಿದೆ ಅನ್ಸುತ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಒಂದ್ ಸೆಕೆಂಡ್. ಕೇಳಿಸ್ತಿದೆಯಾ ಇವಾಗ? ಓಕೆ, ನಮಸ್ಕಾರ ಎಲ್ಲರಿಗೂ. ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್, ಯಾಕಂದ್ರೆ SIR ಪರಿಷ್ಕರಣೆ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ಥಾಟ್ ಇದೆಯಲ್ಲ, ರಿಯಲ್ ಥಾಟ್ ಇದೆಯಲ್ಲ, ಅದು ದಾರಿ ತಪ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಮನೆಗೆ ಹೋಗಿ ಭೇಟಿ ಕೊಟ್ಬಿಟ್ಟು ನೀವು ಪರಿಷ್ಕರಣೆ ಮಾಡಬೇಕು, ಫಾರ್ಮ್ ಫಿಲ್ಅಪ್ ಮಾಡಬೇಕು. ಆದ್ರೆ ಇಲ್ಲಿ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಅಥವಾ ಯಾವುದೋ ಒಂದು ಗ್ರೌಂಡ್ ಅಲ್ಲಿ, ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ಈ ರೀತಿಯಾಗಿ ಒಂದು ಫಾರ್ಮ್ ಫಿಲ್ಅಪ್ ಮಾಡೋದು ಅಂತಂದ್ರೆ ಇದು ಅಕ್ರಮಕ್ಕೆ ದಾರಿ ಮಾಡ್ಕೊಟ್ಟಂಗ ಆಗಲ್ವಾ ಅಂತ? ಸರ್, ಖಂಡಿತ ಹೌದು. ನೋಡಿ, SIR ಅನ್ನೋದು ಒಂದು ಸಾಂವಿಧಾನಿಕ ಪ್ರಕ್ರಿಯೆ. SIR ನಡೆಯುವಾಗ ಈ ದೇಶದ ಯಾರು ನಿಜವಾದ ಮತದಾರರಿದ್ದಾರೆ, ಅಸಲಿ ಮತದಾರರಿದ್ದಾರೆ, ಯಾರು ಹೆದರುವಂತದ್ದೇ ಇಲ್ಲ ಸರ್. ಏನಕ್ಕೆ ಸರ್ ಹೆದರ್ಬೇಕು? ನಾವಿಲ್ಲಿ ಹುಟ್ಟಿದ್ಮೇಲೆ, ನಮ್ ತಂದೆ ತಾಯಿ ಇಲ್ಲಿ ಹುಟ್ಟಿದ್ಮೇಲೆ, ಅವರ ತಂದೆ ತಾಯಿ ಇಲ್ಲಿ ಈ ಮಣ್ಣಿನವರಾದ್ಮೇಲೆ, ಈ ದೇಶದವರಾದ್ಮೇಲೆ ಯಾಕೆ ಸರ್ ನಾವು ಹೆದರ್ಬೇಕು? ಯಾರು ಏನು ಮಾಡ್ಕೊಳಕ್ಕಾಗಲ್ಲ ನಮ್ಮ ಮತವನ್ನ. ಹಾಗಾಗಿ ಇಡೀ ಭಾರತೀಯರಿಗೆ, ಇಡೀ ಕರ್ನಾಟಕದ ಜನತೆಗೆ ನಿಮ್ಮ ವಾಹಿನಿಯ ಮೂಲಕ ನಾನು ಒಬ್ಬ ಮಹಿಳೆಯಾಗಿ, ಒಬ್ಬ ಏನದು ಎಜುಕೇಟೆಡ್ ಆಗಿ ನಾನು ಹೇಳುವಂತದ್ದೇನು ಅಂತಂದ್ರೆ, ನಾನು ಒಂದು ಕಾಲೇಜ್ ಪ್ರೊಫೆಸರ್, ಪ್ರಿನ್ಸಿಪಲ್. ನಾನು ಹೇಳುವಂತದ್ದೇನು ಅಂತಂದ್ರೆ, ಯಾರು ಹೆದರ್ಬೇಕಾಗಿಲ್ಲ. ಈ ದೇಶದ ಪ್ರಜೆಗಳು ಈ ದೇಶದ ಮತದಾರರಾಗಿದ್ರೆ, ಯಾರು ಈ ದೇಶದ ಮತದಾರರು ಅಲ್ಲವೋ, ನಕಲಿ ಮತದಾರರು, ಇಷ್ಟು ವರ್ಷ 2002ನೇ
ಇಸ್ವಿಯಿಂದ SIR ಆಗ್ದಲ್ಲೇ ಇರೋದಕ್ಕೆ ಸಾಕಷ್ಟು ಜನದ್ದು ಅಡಿಷನ್ ಆಗ್ತಿತ್ತು ಮತದಾರರ ಪಟ್ಟಿಯಲ್ಲಿ. ಮತ್ತೆ ಸಾವು ಹೊಂದಿರುವಂತಹ ಯಾರು ಮತದಾರರಿದ್ರು ಅವರ ಹೆಸರುಗಳನ್ನ ಇಲ್ಲಿವರೆಗೂ ತೆಗೆಯುವಂತ ಪ್ರಯತ್ನ ಯಾವುದು ಆಗಿಲ್ಲ. ಅಂತಹ ಪ್ರಯತ್ನವನ್ನ ಅಂತಹ ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಕ್ರಿಸ್ಟಲ್ ಆಗಿರುವಂತಹ ಒಂದು ಪ್ರಕ್ರಿಯೆಯನ್ನ ಈಗ ಮಾಡ್ತಾ ಇರುವಂತದ್ದು. ಹಾಗಾಗಿ ಭಾರತದ ಕರ್ನಾಟಕದ ಅಸಲಿ ಮತದಾರರು ಯಾರು ಹೆದರ್ಬೇಕಾಗಿಲ್ಲ ಸರ್. ಮತ್ತೆ ಇಷ್ಟು ವರ್ಷ ಯಾರ್ಯಾರು ಎಲ್ಲೆಲ್ಲಿ ನಕಲಿ ಮತದಾನ ಮಾಡ್ತಾ ಇದ್ರು, ರಿಗ್ಗಿಂಗ್ ಮಾಡ್ತಾ ಇದ್ರು, ಒಬ್ಬೊಬ್ಬರ ಹೆಸರಲ್ಲೂ ಒಬ್ಬೊಬ್ರು ನಕಲಿ ಮತದಾರರು 8 ಕಡೆ 10 ಕಡೆ ಸರ್ ನಾವು ನೋಡಿದೀವಿ. ರೀಸೆಂಟ್ ಆಗಿ ನಮಗೆ ಗೊತ್ತಾಗಿರುವಂತದ್ದು 17 ಕಡೆ ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಬೂತ್ ಗಳಲ್ಲಿ 17 ಕಡೆ ಒಬ್ಬನೇ ಮತದಾನ ಮಾಡ್ತಾ ಇದ್ದಾನೆ ಸರ್. ಆಫ್ಟರ್ 2002 SIR ಆದ್ಮೇಲಿಂದ. ಸೊ ಇಂತಹ ಅವರು ನಕಲಿ ಮತದಾರರು ರಿಗ್ಗಿಂಗ್ ಮಾಡ್ಕೊಂಡಿದ್ರು, ಅಂಥವರು ಹೆದರ್ಕೋಬೇಕೇ ಆಗ್ಲಿ. ಬೇರೆ ಯಾವ ಅಸಲಿ ಮತದಾರರು ಹೆದರ್ಬೇಕಾಗಿಲ್ಲ ಸರ್. ಮತ್ತೆ ಕಾಂಗ್ರೆಸ್ ಯಾರು ನಕಲಿ ಮತದಾರರಿದ್ದಾರೆ ಅವರನ್ನ ಉಳಿಸ್ಬೇಕು. ಯಾಕೆ ಅಂತಂದ್ರೆ ಯಾವ ರೀತಿ ಅಸಾಂವಿಧಾನಿಕವಾಗಿ ಕಾಂಗ್ರೆಸ್ ಗೆಲ್ತಾ ಬಂದಿದೆ ಅದು ಇನ್ನು ಮುಂದೆ ನಡೆಯೋದಿಲ್ಲ. ಈ ದೇಶದ ರಾಜ್ಯದ ಅಸಲಿ ಮತದಾರರು ಮಾತ್ರ ಮತದಾನದ ಹಕ್ಕನ್ನ ಹೊಂದಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈಗ ವಿಲವಿಲ ಅಂತ ಮುದ್ದಾಡ್ತಿದೆ, ಕಾಂಗ್ರೆಸ್ ನಾಯಕರು ಮುದ್ದಾಡ್ತಾ ಇರುವಂತದ್ದು. ಹಾಗಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿ ಮಸೀದಿಗಳಲ್ಲಿ ಮತ್ತೆ ಇವರ ಕಾಂಗ್ರೆಸ್ ಕಚೇರಿಗಳಲ್ಲಿ BLOಗಳನ್ನ ಕಟ್ಟು ಹಾಕಿ ಅವರನ್ನ ಯಾರು ಅವರು ಬೇಕಾಗಿದೆ ಅವರನ್ನ ಮನೆಗಳಿಂದಾನೇ ಆಚೆ ಕರ್ಕೊಂಡ್ ಬಂದು ಮಸೀದಿಗಳಲ್ಲಿ ಮತ್ತೆ ಅವರ ಕಚೇರಿಗಳಲ್ಲಿ ಅವರನ್ನ ಕೂಡಿಸ್ಕೊಂಡು ಮಾಡ್ತಾ ಇರುವಂತದ್ದು ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಸರ್. ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್. ಚಾಮರಾಜಪೇಟೆಯಲ್ಲಂತೂ ನಿಮಗೆ ನಾನು ಚಾನೆಲ್ ಬಂದಿದ್ರೆ ನಾನು ತೋರಿಸ್ತಾ ಇದ್ದೆ ಯಾವ ರೀತಿ ಅಲ್ಲಿನ MLA ಅವರ ಹೆಸರಿನ ಕಾಂಗ್ರೆಸ್ ಪಕ್ಷದ ಹೆಸರಿನ ಒಂದು ಗುರುತಿನ ಚೀಟಿ ಮಾಡಿದ್ದಾರೆ ಸರ್, ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಸರ್. ಆಯ್ತಾ, ವಾಟರ್ ಬಾಟಲ್ಗಳು, ಬ್ಯಾಗ್ಗಳು ಪ್ರತಿಯೊಂದು ಕೊಟ್ಟಿದ್ದಾರೆ. ಏನಕ್ಕೆ ಕೊಡಬೇಕು? ಸಂವಿಧಾನದಲ್ಲಿ ಇದೆಯಾ? ಚುನಾವಣಾ ಆಯೋಗ ಹೇಳಿದ್ಯಾ MLA ಕೊಡಬೇಕು ಅಂತ? ಖಂಡಿತ ಇಲ್ಲ. ಏನಕ್ಕೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಸರ್? ಸೊ ಇದು ಖಂಡಿತ ತಪ್ಪು. ಈ ದೇಶದ ಅಸಲಿ ಮತದಾರರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್. ಮಾತಾಡ್ತೀನಿ ಮೇಡಮ್. ದರ್ಶನ್ ಅವರೇ, ಈ ಆರೋಪಕ್ಕೆ ನೀವೇನ್ ಹೇಳ್ತೀರಿ? ಅಂದ್ರೆ ಮಸ್ಟ್ ಅಂಡ್ ಶುಡ್ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು ಒಂದು, ನೋ ಪೊಲಿಟಿಕಲ್ ಕ್ಯಾಂಪೇನ್ ಅಂತ ಹೇಳಿದ್ದಾರೆ. ಹಂಗಿದ್ರು ಕೂಡ ಅಲ್ಲಿ ಚಾಮರಾಜಪೇಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಗುರುತಿನ ಚೀಟಿ, ಅಲ್ಲಿನ ಸ್ಥಳೀಯ MLA ಫೋಟೋ, ಅದನ್ನ ಜಾಗೃತಿ ಮೂಡಿಸೋ ನೆಪದಲ್ಲಿ ಅಂತ ನೀವು ಹೇಳ್ತೀರಿ. ಆದ್ರೆ ಹೊರಗಡೆ ಜಗತ್ನಲ್ಲಿ ಹಂಗೆ ಕಾಣಿಸ್ತಿಲ್ಲ ಸರ್. ಅದು ಮುಂಬರುವ GB ಎಲೆಕ್ಷನ್ ಆಗಿರ್ಬೋದು ಅಥವಾ ಇನ್ನಿತರ ಎಲೆಕ್ಷನ್ ಆಗಿರ್ಬೋದು, ಅದಕ್ಕೆ ನೀವು ಮಾಡ್ತಾ ಇರುವಂತ ಒಂದು ಪ್ರಮೋಷನ್ ಅಂತಿದೆ. ಮೊದಲನೇದು ಅವರ ಮಾತು ಹೇಳ್ಬೇಕಾದ್ರೆ BLOಗಳನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಕಟ್ಟಾಕಿದ್ದಾರೆ ಅನ್ನೋ ಮಾತು ಹೇಳಿದ್ರು. ಅವರು ಕಂಪ್ಲೇಂಟ್ ಕೊಡ್ಲಿ, ಕಟ್ಟಾಕದಂದ್ರೆ ಅಪರಾಧ ಅಂದ್ರೆ ಅವ್ರು ಹೇಳ್ತಿರೋ ಆಮೇಲೆ 2002ರಿಂದ ಇಲ್ಲಿ ತನಕ ನಕಲಿ ಮತದಾನ ನಡೆದಿದೆ ಅನ್ನುವಂತ ನೇರ ಆರೋಪವನ್ನ ಮಾಡಿದ್ರಲ್ಲ ಬಿಜೆಪಿ ವಕ್ತಾರರು. ಹಾಗಾಗಿ 2014ರಲ್ಲಿ 2019ರಲ್ಲಿ 2024ರಲ್ಲಿ ನರೇಂದ್ರ ಮೋದಿ ಅವರು ನಕಲಿ ಮತದಾನದಿಂದನೇ ಪ್ರಧಾನಿಯಾಗಿದ್ದಾರೆ ಅಂತ ಅವರು ಒಪ್ಕೊಬೇಕಾಗ್ತದೆ. ಅವರ ಆರೋಪನ ಹೇಳ್ತಾ ಇರೋದು ನಕಲಿ ಮತದಾರರಿಂದನೇ ಅವರು ಪ್ರಧಾನಿಯಾಗಿದ್ದಾರೆ ಅಂತ ಅವರು ರುಜುವಾತು ಪಡಿಸೋ ತರ ಇದೆ ಅವರ ಆರೋಪ. ಇನ್ನೊಂದು, ಇವತ್ತು ವಾಟರ್ ಬಾಟ್ಲು ಏನೋ ಹೇಳಿದ್ರಿ ಸರ್, ನನಗೂ ಪ್ರಶ್ನೆ ಸರ್. ಇವತ್ತು ಒಂದ್ ನಿಮಿಷ ಬಿಜೆಪಿ ಯಾವುದೇ ಭಯ ಹೊಂದಿಲ್ಲ, ಎಲ್ಲೂ ಕೂಡಿಸ್ಕೊಂಡು ಯಾರನ್ನೂ ಮತದಾನಕ್ಕೆ ಫಾರ್ಮ್ಸ್ ನ ಭರ್ತಿ ಮಾಡಿಸ್ತಿಲ್ಲ. ಎಲ್ಲೆಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಲ್ಲಿ ಯಾರು ಶಾಸಕರಿದ್ದಾರೆ, ಯಾವ ಸಚಿವರ ಆಜ್ಞೆಯ ಮೇರೆಗೆ ಇದೆಲ್ಲ ಆಗ್ತಾ ಇದೆ ನೋಡಿ. ಯಾವುದೇ ಒಂದು ಬಿಜೆಪಿ ಆಗ್ಲಿ ಯಾವುದೇ ಒಂದು JDS ಶಾಸಕರು ಇರುವಂತಹ ಕ್ಷೇತ್ರದಲ್ಲಿ ಇದು ನಡೀತಾ ಇಲ್ಲ. ಆಮೇಲೆ ಮಾತಾಡಿ ಸರ್. ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ EVM ತುಂಬಿಸಿಟ್ಟಿರೋ ಕಚೇರಿಗೆ ಬೆಂಕಿ ಬಿದ್ದು ಇವತ್ತು ಸಾಕ್ಷ್ಯಗಳೇ ನಾಶ ಆಗೋಗ್ಬಿಟ್ಟು ನಾವು ವಾಸ್ತವ ನಡೀತಾ ಇರೋದು. ನಾವು ಕೇಳಿದ್ವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ, ಸರ್ CCTV ಫೋಟೇಜ್ ಕೊಡಿ ಅಂದ್ರೆ ಅವರು ರಾಮಾಯಣ ಮಹಾಭಾರತದ ಕಥೆ ಎಲ್ಲ ಹೇಳಿ ನಮ್ಗೆ ಆ ದಾಖಲೆಗಳನ್ನೇ ಕೊಡ್ಲಿಲ್ಲ. ಮತ್ತೆ ಇವತ್ತು ಮೇಡಮ್ ಹೇಳಿದ್ದಕ್ಕೆ ನಾನು ಪೂರಕವಾಗಿ ಹೇಳ್ತೀನಿ, ಅವ್ರು 17 ವೋಟ್ ಅಂತಂದ್ರು, ನಾನು ದಾಖಲೆ ತರೋದು ಮರ್ತೆ ಸರ್. ಇಲ್ಲಿ ನನ್ನ ಹತ್ರ ಇದೆ ಮಹಾರಾಷ್ಟ್ರದ ಶಿರಡಿ. ಒಂದ್ ನಿಮಿಷ ಮೇಡಮ್, ಪ್ರತಿ ಮಾತಿಗೂ ನೀವು ಮೇಡಮ್ ಪ್ಲೀಸ್
ಆಮೇಲೆ ಮಾತಾಡಿ. ಏನೋ ಚರ್ಚೆ ಇದ್ರೆ ಆಮೇಲೆ ಮಾತಾಡಿ ಪ್ಲೀಸ್ ಮೇಡಮ್. ನೀವು ಮಧ್ಯೆ ಈ ರೀತಿ ಬಾಯಿ ಹಾಕಿ ದೊಡ್ಡ ನಾಯಕರಾಗ್ಲಿಕ್ಕೆ ಆಗುದಿಲ್ಲ. ನಾವು ಮಾತಾಡಕ್ಕೆ ಚರ್ಚೆಗೆ ಬಂದಿರೋದು. ನೀವು ಮಾತಾಡೋದು ಕೇಳಿದ್ವಿ, ಬಾಯಿ ಮುಚ್ಕೊಂಡು ತಾವು ಕೇಳಿ ಮೇಡಮ್, ತಾವು ಕೇಳಿ. ಮುಂದೆ ಚರ್ಚೆ ಹಾಳು ಮಾಡಬೇಡಿ. ಪ್ರತಿ ಬಾರಿ ನಿಮ್ದು ಇದೆ ಚರ್ಚೆ ಹಾಳು ಇರುತ್ತೆ, ಡಿಲೇ ಇರುತ್ತೆ. ಒಂದ್ ಸೆಕೆಂಡ್ ನಾನು ಮಾತಾಡಿಸ್ತೀನಿ ಅಶ್ವಿನಿ, ಮತ್ತೆ ಬರ್ತೀನಿ. ಅಲ್ಲಿಂದ ಮಾತಾಡಿದ್ರೆ ಸ್ವಲ್ಪ ಡಿಲೇ ಇರುತ್ತೆ, ಹಾಗಾಗಿ ಕೇಳಿಸೋದಿಲ್ಲ. ದಯವಿಟ್ಟು ನಾನು ಮತ್ತೆ ಬರ್ತೀನಿ. ನಾ ಹೇಳಿದ್ನಲ್ಲ, ಇವ್ರು 17 ಅಷ್ಟೇ ಹೇಳಿದ್ರು. ನನ್ನ ಹತ್ರ ಹ್ಯಾವ್ ಎ ಪ್ರೂಫ್. 40 ಓಟು ಸರ್, ಒಬ್ಬನೇ ಅಭಿಜಿತ್. ಅಪ್ಪನ ಹೆಸರು ಒಂದೇ, ಮಗನ ಹೆಸರು ಒಂದೇ, ಏಜ್ ಮಾತ್ರ ಬೇರೆ. ವೋಟಿಂಗ್ ಪೂಲಿಂಗ್ ಬೂತ್ ಇದಾವಲ್ಲ ಅವುಗಳು ಬೇರೆ. ಐ ಹ್ಯಾವ್ ಪ್ರೂಫ್, ಡಾಕ್ಯುಮೆಂಟ್ ಐ ಹ್ಯಾವ್. ಲಾಸ್ಟ್ ಇಲ್ಲೇ ಚರ್ಚೆಗೂ ತಂದಿದ್ದೆ ನಾನು. ಹಾಗೆ ಸಾಧ್ಯ ಆಗುತ್ತೆ ಅಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ದೇಶದಲ್ಲಿ ಯಾವ ರೀತಿ ಅವ್ಯವಹಾರಗಳನ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರ ಆಯ್ತು. ನಕಲಿ ಮತದಾನದ ಬಗ್ಗೆನೂ ಅವ್ರು ಧ್ವನಿ ಎತ್ತಿದ್ರಲ್ಲ. ಸ್ವಾಮಿ, ನಾವು ಮಹದೇವಪುರ ಯಾರು ಪ್ರತಿನಿಧಿಸೋದು? 1,250,000 ನಕಲಿ ಮತಗಳ ದಾಖಲೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಓಕೆ ಮೇಡಮ್, ಪ್ಲೀಸ್ ನೀವು ಈಗೆಲ್ಲ ತೊಂದರೆ ಕೊಡಬೇಡಿ. ನಿಮ್ಮ ಅವಧಿ ಬಂದಾಗ ಮಾತಾಡಿ ಸರ್. ಅಶ್ವಿನಿ ಅವರೇ, ಜೆಡಿಎಸ್ ಅದಕ್ಕೆ ಜನರಿಗೆ ಅರ್ಥ ಆಗುತ್ತೆ ಮಾಡಿ. ನಿಮ್ಮ ಅವಕಾಶ ಬಂದಾಗ ಮಾಡಿ, ನಮ್ ಸಮಯ ಹಾಳಾಗ್ತದೆ ಮೇಡಮ್. ಸರ್, ಹಾಗೇನೆ ನಮ್ಮ ಸಿಟ್ಟಿಂಗ್ MLA BR ಪಾಟೀಲ್ರು ಗೆದ್ದಿದ್ದೀವಿ ನಾವು. ಗೆದ್ರೂ ಸಮೇತ ನಾವು ದೆಹಲಿನಲ್ಲಿ ಹೋಗಿ ಅದನ್ನ ರುಜುವಾತ್ ಮಾಡುವಂತ ಕೆಲಸ ಮಾಡಿದ್ವಿ. ಇವರ ಪರಾಜಿತ ಅಭ್ಯರ್ಥಿ ಇದಾರಲ್ಲ, ಅವರ ಮನೆ ಮುಂದೆ ನೂರಾರಲ್ಲ ಸಾವಿರಾರು ನಕಲಿ ಚೀಟಿಗಳು ಸಿಕ್ಕಿದ್ವು. ಅದನ್ನೆಲ್ಲೋ ತಗೊಂಡೋಗಿ ಸುಟ್ಟು ಹಾಕಿರೋದು ವಿತ್ ಪ್ರೂಫ್. ಆನ್ ಸೇಯಿಂಗ್ ಸರ್, ಚಿಲುಮೆ ಅಂತ ಒಂದು ಕಂಪನಿ ಇತ್ತಲ್ಲ ಸರ್, ಚಿಲುಮೆ, ಅಶ್ವಥ್ ನಾರಾಯಣ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಂಬಂಧಿಸಿದ ಆ ಚಿಲುಮೆನಲ್ಲಿ ಏನು ವೋಟರ್ ಐಡಿಗಳನ್ನ ಪ್ರಿಂಟ್ ಮಾಡುವಂತ ಮಿಷನ್ ಇಟ್ಕೊಂಡ್ಬಿಟ್ಟಿದ್ರಲ್ಲ ಇವರು ಈಗ ಅದನ್ನ ಏನೋ ಅಭ್ಯಾಸ ಮಾಡ್ಕೊಂಡು ಅದನ್ನ ನಮ್ಮ ಮೇಲೆ ಹೇಳಿದ್ರೆ ಆಗುದಿಲ್ಲ. ಮಾನ್ಯ ಪ್ಲೀಸ್ ಮೇಡಮ್, ಅಯ್ಯೋ ಸರ್, ನಾನು ಇಂಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಚರ್ಚೆ ಹಾಳಾಗುತ್ತೆ, ಚರ್ಚೆ ಹಾಳಾಗುತ್ತೆ. ನಾನು ಮಾದೇವಪುರನು ಹೇಳಿದ್ದು ಸುಳ್ಳಿಲ್ಲ, ಚಿಲುಮೆ ಹೇಳಿದ್ದು ಸುಳ್ಳಲ್ಲ, BR ಪಾಟೀಲ್ ಅವರು ವಿಚಾರ ಹೇಳಿದ್ದು ಸುಳ್ಳಲ್ಲ ಸರ್. ಹಾಗೇನೆ ಕುಮಾರಸ್ವಾಮಿ ಅವರು ಏನೋ ಬಾಂಗ್ಲಾದೇಶದ ಆರೋಪ ಮಾಡಿದಾರಲ್ಲ, ಕುಮಾರಣ್ಣ, ಈ ಡಾಕ್ಟರ್ ಮಂಜುನಾಥ್ ಅವರು ಬಾಂಗ್ಲಾದೇಶದವ್ರ ವೋಟಿಂದಾನೆ ಗೆದ್ರೇನ? ಕುಮಾರಣ್ಣ, ನೀವು ರಾಮನಗರದಲ್ಲಿ ಬಾಂಗ್ಲಾದೇಶದವ್ರ ವೋಟಿಂದ ಗೆದ್ರ? ಅಂದ್ರೆ ಯಾವ ಅನುಮಾನ? ಈಗ ಆಧಾರ್ ಸರ್ಕಾರದಿಂದನೇ ಅವ್ರು ಪಡೆಯೋದು, ಅಥವಾ ಅವರ ವಾಸಸ್ಥಳ ದೃಢೀಕರಣ ಪತ್ರ, ಅಥವಾ ಅವರ ತಂದೆ ತಾಯಿದು ಡೀಟೇಲ್ ಆಗಿರ್ಬೋದು. ಈ ದೇಶದಲ್ಲಿ ಪಾಸ್ಪೋರ್ಟೇ ಇವರು ಬೇಡ ಅನ್ನುವಂತ ಮನಸ್ಥಿತಿ ಇಟ್ಕೊಂಡಾರೆ ಅಂದ್ರೆ, ನೀವು ಸ್ವಾಮಿ, ಈ ದೇಶದಲ್ಲಿ ಅತಿ ಕಷ್ಟದ ಯಾವ್ದಾದ್ರು ಐಡೆಂಟಿಟಿ ಕಾರ್ಡ್ ಮಾಡ್ಬೇಕಂದ್ರೆ ಅದು ಪಾಸ್ಪೋರ್ಟ್. ಕಣ್ಣಿಂದು ತಾಳ್ತಾರೆ, ಕೈದು ತಗೊಳ್ತಾರೆ, ಫೋಟೋ ಮೇಲೆ ಫೋಟೋ ತಗೊಳ್ತಾರೆ, ದಾಖಲಾತಿ ಅಷ್ಟು. ಆಮೇಲೆ ಮನೆ ಬಾಗ್ಲಿ ಪೊಲೀಸೇ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅದನ್ನು ನೀವು ಬೇಡ ಅನ್ನುವಂತ ಮಟ್ಟಕ್ಕೆ ಹೋಗಿ ತಲುಪಿದ್ರಲ್ಲ. ನೋಡಿ, ಇದೊಂದು ಸೋಲುವ ಭಯದಿಂದ ಜನರಿಗೆ ನಿಜವಾದ ಭಯವನ್ನು ಹುಟ್ಟಿಸಿರ್ತಕ್ಕಂಥದ್ದು ಬಿಜೆಪಿ. ಈಗ ಆಯ್ತು ಸ್ವಾಮಿ, ನಮ್ಮವರು ಕಾಂಗ್ರೆಸ್ನವ್ರ ಏಜೆಂಟು ನಮಗೆ ಒಬ್ಬ ಹೋಗ್ಬೋದು ಅಂತ ಹೇಳಿದಾರಲ್ವ, ಯಾಕೆ ಬಿಜೆಪಿ ಯಾಕೆ ಹೋಗ್ತಾ ಇಲ್ಲ, JDS ನವ್ರು ಯಾಕೆ ಹೋಗ್ತಾ ಇಲ್ಲ? ಹೋಗಿ ನಿಮ್ಗೆ ಅವರೇ ಬೇರೆ ಯಾರು ವಿಶೇಷವಾದಂತ ಆಕಾಶದಿಂದ ಇಲ್ಲಿ ಬಂದಿರ್ತಾರ BLOಗಳು, ಅದೇ BLOಗಳೇ ಇರ್ತಕ್ಕಂಥದ್ದು. ದಯವಿಟ್ಟು ನಿಮ್ ಕಾರ್ಯಕರ್ತರು ಹೋಗಿ ಹಂಗೇನಾದ್ರು ತಪ್ಕೊಂಡ್ರೆ ದಯವಿಟ್ಟು ಕಂಡಿಡೀರಿ, ದಯವಿಟ್ಟು ಕೇಸ್ ಕೊಡಿ. ಆದ್ರೆ ನಿಮ್ಮ ಚುನಾವಣಾ ಆಯೋಗ ನೆಟ್ಟಗಿದೆಯಾ ಅನ್ನುವಂಥದ್ದೇ ನನ್ನ ಪ್ರಶ್ನೆ. ಸರ್, ಈಗ ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳೋ ರೀತಿಲಿ ನಮ್ಮ ಕಾರ್ಯಕರ್ತರು ಹೋಗಿದ್ದಕ್ಕೇನೆ ಇವೆಲ್ಲ ಹೊರಗಡೆ ಬಂದಿರೋದು. ಆಮೇಲೆ ನೀವು ಇಲ್ಲೊಂದು ಸ್ಪಷ್ಟವಾದಂತ ಒಂದು ವಿಚಾರವನ್ನು ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ನಡೀತಾ ಇಲ್ಲ. ನಡೀತಾ ಇರ್ತಕ್ಕಂಥದ್ದು ಯಶವಂತಪುರ, ಕೋಲಾರ, BTM ಲೇಔಟ್, ರಾಮನಗರ, ಜಯನಗರ, ಗಾಂಧಿನಗರ, ಚಾಮರಾಜಪೇಟೆ, ಇಲ್ಲಿರ್ತಕ್ಕಂಥ ಶಾಸಕರುಗಳೆಲ್ಲ ಯಾರು? ಯಾಕೆ ಅದೇ ಭಾಗದಲ್ಲಿ ಆಗ್ತಾ ಇದೆ? ನಿಮ್ಗಿನ್ನೂ ಒಂದು ಹೌದು ಮೇಡಮ್. ಆಮೇಲೆ ನೋಡಿ, ಇವತ್ತು ಮಾಡ್ತಾ ಇರ್ತಕ್ಕಂಥ SIR ಇವತ್ತಿಗೆ 25, 26ರಲ್ಲಿ 2 ತರ ಹೊಸ ಪಟ್ಟಿಗಳು ಬಂದಿದೆ. ಅದ್ರ ಪ್ರಕಾರ ಏನ್ ಮಾಡ್ತಾ ಇಲ್ಲ. ಹಿಂದಿನ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಪಟ್ಟಿ ರೂಪದಲ್ಲ ನಡೀತಾ ಇರೋದು. ಸರ್, ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ಪಾರ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಪಾರ್ಟ್ ಅಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ, ಅಷ್ಟು ಜನದ ಬಯೋಡಾಟಾ. ಈಗ ನನಗೆ ನನ್ನ ನೋಟ್ ಎಲ್ಲಿದೆ ಗೊತ್ತಿಲ್ಲ, ಯಾವ ಕ್ಷೇತ್ರದಲ್ಲಿ, ಯಾವ ವಾರ್ಡ್ ಅಲ್ಲಿ, ಯಾವ ಬೂತ್ ಅಲ್ಲಿ, ಯಾವ ಸೀರಿಯಲ್ ನಂಬರ್ ಅಲ್ಲಿ, ಯಾವ RDU ನಂಬರ್ ಇದೆ ಅಂತಕ್ಕಂಥ ನನಗೆ ಗೊತ್ತಿರಲ್ಲ.
ನಿಮ್ಮ ಮನೆ ಬಾಗಿಲಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಅಧಿಕಾರಿ ತರ್ತಕ್ಕಂಥ ಅಪ್ಲಿಕೇಶನ್ ಇದೆಯಲ್ಲ, ನನ್ನ ಹೆಸರು ನಾಗೇಂದ್ರ ಪ್ರಸಾದ್, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ, ತಿಮ್ಮೇನಹಳ್ಳಿ ವಾರ್ಡು, ಬೂತ್ ನಂಬರ್ 56, ಸೀರಿಯಲ್ ನಂಬರ್ 863, RDU ನಂಬರು, ನನ್ನ ವಿಳಾಸ, ಇಷ್ಟೆಲ್ಲ ಕೂಡ ಅದ್ರ ಸೇರಿ ತರ್ತಾ ಇದ್ದಾನೆ. ಯಾವುದೇ ವೋಟರ್ ಕೂಡ ಗಾಬರಿ ಪಟ್ಕೊಳ್ತಕ್ಕಂಥ ನನ್ನ ನೋಟ್ ಎಲ್ಲೋ ಹೋಗುತ್ತೆ ಏನೋ ಆಗುತ್ತೆ ಅಂತಕ್ಕಂಥ ಪರಿಸ್ಥಿತಿ ಇಲ್ವೇ ಇಲ್ಲ. ನೀವು ಅಲ್ಲಿ ಇಲ್ಲ ಅಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಿ ಡಿಲೀಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಸಂಬಂಧಪಟ್ಟಂತ ಫಾರ್ಮ್ನ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ನಂಬರ್ 1. ನಂಬರ್ 2, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾಂಗ್ರೆಸ್ ಅವರು ಒಂದು ಹೇಳ್ತಿದ್ರು, ಕುಮಾರಣ್ಣ ಹೇಗ್ ಗೆದ್ರು, ಪಾಪ ಡಾಕ್ಟರ್ ಮಂಜುನಾಥ್ ಅವ್ರು ಹೇಗ್ ಗೆದ್ರು ಅಂತಕ್ಕಂಥದನ್ನ ಹೇಳ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು, ಏನಂತ, SIR ಬಗ್ಗೆ ನೀವೆಲ್ಲ ಎಚ್ಚೆತ್ಕೊಳ್ಳಿ, ಇಲ್ಲ ಅಂತಂದ್ರೆ ಅಲರ್ಟ್ ಆಗಿರಿ ಅಂತಕ್ಕಂಥದ್ದು. ಇವತ್ತು ನಮ್ಮ ಖರ್ಗೆ ಅವರು ಹೇಳಿರ್ತಕ್ಕಂಥ ನೀವು ಪೂರ್ತಿ ಹೇಳಲಿಲ್ಲ. ಪ್ರತಿಯೊಂದು ಬೂತ್ ಕುಮಾರಣ್ಣ ಅವ್ರ ಮಾತಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ, ಪ್ರತಿಯೊಂದು ಬೂತ್ಗೂ MLA ಹೋಗ್ಬೇಕಾಗಿರ್ತ ಅವಶ್ಯಕತೆ ಇಲ್ಲ ಅಂತಕ್ಕಂಥದನ್ನ, MLA CM ಹೋಗಕ್ಕಾಗೋದಿಲ್ಲ ಅಂತಕ್ಕಂಥ. ಸ್ವಾಮಿ, ನಾವು ಅಧಿಕಾರಿಗಳು ನಿಂದೇನಕ್ಕೆ ಕೊಟ್ಟಿರೋದು ಮನೆಗೆ ಹೋಗಿ ಅಂತ ಹೇಳಿ, ನಿಮ್ಮ ಮನೆಗಳಲ್ಲಿ ನೀವೇನ್ ಅಕ್ರಮವಾಗಿ ಕೆಲವು ಓಟ್ಗಳನ್ನು ಮಾಡಿ ಇಟ್ಕೊಂಡಿದ್ದೀರಾ, ಆ ಅಕ್ರಮವಾದ ಓಟ್ಗಳನ್ನ ತೆಗಿಬೇಕು ಅಂತಾನೆ ಮನೆಗೆ ಹೋಗ್ತಾ ಇರೋದು. ನೀವು ಸೇರಿಸ್ಕೊಂಡ್ರೆ ಹೆಂಗೆ? ಕಲ್ಯಾಣ ಮಂಟಪದಲ್ಲಿ ಒಂದು ಮಾತು ಹೇಳ್ತಿದ್ರು, 224 ಕ್ಷೇತ್ರ, 56,000 ಚಿಲ್ಲರೆ ಬೂತ್ಗಳು, ಪ್ರತಿಯೊಂದು ಬೂತ್ಗೂ ಒಬ್ಬೊಬ್ರು ಒಂದಿನಕ್ಕೆ 30 ಮನೆ. ನಿಮ್ಗೆ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿದೆ ಅದರಲ್ಲಿ. ಆಮೇಲೆ ನಿಮ್ಗೆ ಚೇಂಜ್ ಆಫ್ ಅಡ್ರೆಸ್ ಇತ್ತು ಹೇಳ್ತಿದ್ರು, ಚೇಂಜ್ ಆಫ್ ಅಡ್ರೆಸ್ ಇದ್ರೆ ನಮೂನೆ ಇದೆ, ಹೆಸರೇನೋ ಬದಲಾವಣೆ ಇದ್ರೆ ನಮೂನೆ ಇದೆ, ನಿಮ್ಗೆ ಯಾವ ಇದ್ರ ಬೇಕು ಅಂತಕ್ಕಂಥ ಇದೆ ನಿಮ್ಗೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯಾಕೆ ಸಾಮೂಹಿಕವಾದಂತ SIR ನ ನಿಮ್ಮ ಸರ್ಕಲ್ಗಳಲ್ಲಿ, ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಆಫೀಸ್ಗಳಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀರಾ ಉತ್ತರ ಕರ್ನಾಟಕದಲ್ಲಿ? ಅದ್ರ ಜೊತೆಗೆ ಪ್ರಚಾರ ಮಾಡೋದಕ್ಕೆ ಅವ್ರ ಪಾಂಪ್ಲೆಂಟ್ ಇದೆ ಜೊತೆಲಿ. ಹೌದು, ಅವ್ರ ಪಾಂಪ್ಲೆಂಟ್, ಕಾಂಗ್ರೆಸ್ ಪಾಂಪ್ಲೆಂಟ್ ಇದೆ. ಹಾಗಾದ್ರೆ ನೀವು ಪ್ರಚಾರಕ್ಕೆ ಏನಾದ್ರು ಅಧಿಕಾರಿಗಳನ್ನ ಬಳಸ್ಕೊಂಡು ಏನಾದ್ರು ಹೊರಟಿದ್ದೀರಾ ನೀವು? ಇಲ್ಲಿ ನಮಗೆ ನೀವೇ ಹೇಳ್ತಿದ್ರಿ ಪದೇ ಪದೇ, ನೈಜವಾದಂತ ಒಂದು ಚುನಾವಣೆ ನಡಿಬೇಕು, ಯಾರು ಅರ್ಹ ಮತದಾರ ಇದ್ದಾನೆ ಅವನ ಒಂದು ವೋಟ್ ಐಡಿ ಕರೆಕ್ಟ್ ಆಗಿರ್ಬೇಕು ಹೇಳಿದವ್ರೆ ನೀವು, ಆಗ್ಬಾರ್ದು ಅಂತ ಹೇಳಿದವ್ರೆ ನೀವು. ಈಗ ನೀವೇನಂತ ಮಾಡಿದ್ರಿ, ಈಗ ಕೇಂದ್ರ ಚುನಾವಣೆ ಬಗ್ಗೆ ಬೆರಳು ತೋರಿಸಿದ್ರೆ, ಬೆಟ್ಟು ತೋರಿಸಿದ್ರಿ, ನೀವು ಮಾಡಿರ್ತಕ್ಕಂಥ ತಪ್ಪು ಅದು ಇದು ಅಂತ ಹೇಳಿ. ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದ್ದಾವೆ ಅಂದ್ರೆ, ಏನ್ ಕೇಂದ್ರದಿಂದ ಏನಾದ್ರು ಅಧಿಕಾರಿಗಳು ಬಂದಿದ್ರ? ಇಲ್ಲಿ ಮತ್ತೆ ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಪ್ರಭಾವಿ ನಾಯಕರುಗಳು ಅವರ ಒಂದು ಈ ಸಣ್ಣ ಪುಟ್ಟ ಏನು ಲೋಕಲ್ ಲೀಡರ್ಸ್ ಇದ್ದಾರೆ, ಅವ್ರನ್ನ ಈ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿಸಿ ಅವರು ಬೇಕಾದ ರೀತಿಯಲ್ಲಿ ಯಾಕೆ ನೀವು ಸಾಮೂಹಿಕವಾಗಿ ಹೋಗ್ತಾ ಇದ್ದೀರಾ? ನಂಬರ್ 1 ನನಗೆ ಬೇಕಾಗಿರ್ತಕ್ಕಂಥದ್ದೊಂದೇನೆ. ಆಮೇಲೆ ಹೇಳ್ತಾ ಇದ್ರು ಮಿತ್ರರು, ಪಾಪ ಅವ್ರ ಯಾರೋ ಬರಕ್ಕಾಗಲ್ಲ, ಇವ್ರ್ಯಾರೋ ಇದು ಒಂದು ಮೈಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು 30 ದಿನ, ಅದಕ್ಕೇನೆ ಸರ್ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 1,200 ಚಿಲ್ಲರೆ ಏನಾದ್ರು ಮತಗಟ್ಟೆ ಒಂದೊಂದು ಬೂತ್ ಅಲ್ಲಿ ಇದ್ರೆ, ನೀವು ಕರೆಕ್ಟ್ ಆಗಿ ಏನಾದ್ರು ಡೆತ್ ಆಗಿರ್ತಕ್ಕಂಥ ಶಿಫ್ಟಿಂಗ್ ತೆಗೆದ್ರೆ 400 ಇಂದ 500 ವೋಟ್ ಹೋಗುತ್ತೆ. ಇದನ್ನ ಬರೆದಿಟ್ಕೊಂಡು ನಾನು ಕಂಡ ಬೆಳಗ್ಗೆ ಅದೇ ಕೆಲಸನ ಹುಡುಗರ ಜೊತೆ ಮಾಡ್ತಾ ಇರೋದು. 300 ವೋಟ್ಗಳು ಮಿನಿಮಮ್ ಆಗುತ್ತೆ ಒಂದೊಂದು ಬೂತ್ ಅಲ್ಲಿ. ಯಾಕೆ ಅಂತಂದ್ರೆ ಸಿಕ್ಕಾಬಟ್ಟೆ ಈ ಮಧ್ಯಮ ವರ್ಗದವರು ಅಡ್ರೆಸ್ಗಳು ಚೇಂಜ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಪರಿಷ್ಕರಣೆ ಆಗ್ಬೇಕು ಅಂತಕ್ಕಂಥದ್ದು. ಆಮೇಲೆ ಪ್ರತಿ ಒಬ್ಬರು ಕೂಡ ಹಳ್ಳಿಯಿಂದ ಬಂದಿರೋರು ಊರಲ್ಲೂ ಬೆಂಗಳೂರಲ್ಲಿ ವೋಟ್ ಇದೆ ಸರ್. ಹೌದು ಹೌದು, ಕೊಡ್ತಾ ಇದ್ದಾರೆ. ಎಲ್ಲಾದ್ರೂ ಒಂದೇ ವ್ಯಕ್ತಿ 4 ಕಡೆ ಮನೆ, ಈಗ ಹೇಳ್ತಿದ್ರು 40 ಕಡೆ ಮತದಾನ ಮಾಡಿದ್ದಾರೆ ಅಂತ ಹೇಳಿ. ಸಮಸ್ಯೆ ಏನಾಗಿದೆ, ನನ್ನ ಒಂದು ತಿಳುವಳಿಕೆ ಪ್ರಕಾರ ಸಮಸ್ಯೆ ಏನಾಗಿದೆ ಅಂತಂದ್ರೆ, ನಾನು ಒಂದು 6/1 ಮನೆಯಲ್ಲಿ ಬಾಡಿಗೆಗಿದ್ದೆ, ಚೇಂಜ್ ಆಗಿ 2/3 ಹೋದೆ, ಅಲ್ಲಿಂದ 143/2 ಹೋದೆ. ಇವ್ ಯಾವ ಡಿಲೀಟ್ ಆಗಿಲ್ಲ ಲೈನ್ ಅಲ್ಲಿ, ಇವೆಲ್ಲ ಹಂಗಂಗೆ ಹಳೆ ಕಾರ್ಡ್ಗಳು ಅಲ್ಲ. ಹಾಗಾದ್ರೆ ಹಂಗಿದ್ದಾಗ ಮತದಾರರಾಗಿರುತ್ತ ನಮ್ದು ಜವಾಬ್ದಾರಿ ಮಾಡ್ಲಿಲ್ಲ. ಇವತ್ತು ಈ ನಡೀತಾ ಇರ್ತಕ್ಕಂಥದ್ದು ಅದೇ ವಿಚಾರನೆ. ಆ ರೀತಿಯಾಗಿನೇ ಕೆಲವು ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ. ಆದ್ರೆ ಯಾಕೆ ಕಾಂಗ್ರೆಸ್ ನಾಯಕರುಗಳಿರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ದೊಡ್ಡ ಕ್ವಶನ್ ಆಗಿದೆ. SIR ಪ್ರಕ್ರಿಯೆ ಬಗ್ಗೆ ಹಲವು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ JDS ನ ನಾಯಕರು ಕೂಡ ಇದರ ಬಗ್ಗೆ ನಾನಾ ರೀತಿಯ ಆರೋಪಗಳನ್ನ ಮಾಡಿದ್ರು. ಇದ್ರ ಬಗ್ಗೆ ಉತ್ತರವನ್ನ ಪಡ್ಕೊಳ್ತೀನಿ ಕಾಂಗ್ರೆಸ್ ವಕ್ತಾರರಿಂದ. ದರ್ಶನ್ ಸರ್, ಈಗ JDS ನ ವಕ್ತಾರರು ಮಾಡಿದಂತ ಆರೋಪಗಳು ನೀವು ಕೇಳಿದ್ರಿ.
ಸಾಮೂಹಿಕವಾಗಿ ಎಲ್ರಿಗೂ ಸೇರ್ ಮಾಡ್ತಿದ್ದಾರೆ. ಯಾಕೆ, ಏನ್ ಅಗತ್ಯ ಇತ್ತು? ನಿಮ್ಮ ಶ್ರೀರಕ್ಷೆ ಇರುತ್ತೆ, ಅವರವರ BLAಗಳು ಒಂದಷ್ಟು ಜನ ಇರ್ತಾರೆ, ಆಮೇಲೆ ಆ ಪಾಂಪ್ಲೆಟ್ ಇಟ್ಕೊಂಡು ಹೋಗೋದು ಏನಕ್ಕೆ ಬೇಕಿತ್ತು? ಇವರೇನು GBA ಎಲೆಕ್ಷನ್ಗೆ ಇವರು ಪ್ರಮೋಟ್ ಮಾಡ್ತಿದಾರಾ, ಅಥವಾ ಜನರಲ್ಲಿ ಅದೊಂದು ಅಚ್ಚಿಳಿಸ್ಬಿಡ್ಬೇಕು? ನೆಕ್ಸ್ಟ್ GBA ಎಲೆಕ್ಷನ್ ಇನ್ನೇನು ಆಗಸ್ಟ್ ಎಂಡ್ ತನಕ ನೀವು ತಗೊಂಡಿರೋ ಟೈಮು, ಆಗಸ್ಟ್ ಎಂಡ್ ಆದ ತಕ್ಷಣ ನೀವು ಎಲೆಕ್ಷನ್ ಡೇಟ್ ಅನ್ನ ಅನೌನ್ಸ್ ಮಾಡಬೇಕಾಗತ್ತೆ ಅಷ್ಟರಲ್ಲಿ. ಸೊ ಹಾಗಾಗಿ ಆ ಎಲೆಕ್ಷನ್ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ನೀವು ಅಂತ ಈ ಒಂದು ಇದರಲ್ಲಿ? ರೀ ಸ್ವಾಮಿ, ನಾವು ಪ್ರಮೋಷನ್ ಮಾಡ್ಕೊಳಕ್ಕೆ ನಾವೇನಾದ್ರು ವಿಶೇಷವಾಗಿ ಚಿಹ್ನೆ ಹುಡುಕ್ಬೇಕಾಗಿಲ್ಲ. ಬೆಳಗ್ಗೆ ಹಿಂಗೆದ್ದು ಕೈ ಹಿಂಗ್ ಇಟ್ಕೊಂಡು ಹಿಂಗ್ ಮುಗಿದ್ರೆ ಇದೇ ಹಸ್ತ, ದಿನ ಬೆಳಗಾದ್ರೆ ಕಾಣೋದು ಇದೇ ಹಸ್ತ, ಆಯ್ತಾ? ಹಸ್ತನ ನಾವು ಸ್ಪೆಷಲ್ ಆಗಿ ಪ್ರಮೋಟ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಅಲ್ಲ. ಅವ್ರದ್ದು ಇದೇನೆ ಅಂತಂದ್ರೆ GBA ಎಲೆಕ್ಷನ್ ಅಲ್ಲಿ ಬೆಂಗಳೂರಲ್ಲಿ ಸೋತ್ಬಿಡ್ತಾರೆ ಕಾಂಗ್ರೆಸ್, ಭಯ ಇದೆ ಅವ್ರಿಗೆ ಅಂತ, ಅದಕ್ಕೆ ಮುಂದೂಡ್ತಿದ್ರಿ ನೀವು GBA ಎಲೆಕ್ಷನ್ ಅಂತ ಹೇಳಿದ್ದು. ಬಿಜೆಪಿ ವಕ್ತಾರ ಅದೇ ಹೇಳಿದ್ದು. ಪ್ರಾಕ್ಟಿಕಲ್ ಮಾತಾಡೋಣ ಸರ್. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಜನಗಣತಿ ನಡೀತಾ ಇರ್ಬೇಕಾದ್ರೆ ಇರೋ ಅಧಿಕಾರಿಗಳೆಲ್ಲ ಅದಕ್ಕೆ ನಿಯೋಜನೆ ಮಾಡಿದ್ರು. ಎಲ್ಲಿಂದ ಅಧಿಕಾರಿಗಳು ತರೋದಕ್ಕಾಗುತ್ತೆ? ನಾವು ಕೋರ್ಟಿಗೆ ಅದನ್ನೇ ಕೊಟ್ಟಿರ್ತಕ್ಕಂಥದ್ದು. ಅಂಗನವಾಡಿ ಶಿಕ್ಷಕರನ್ನ ಎಲ್ಲಾನು ನಿಯೋಜನೆ ಇವಾಗ ಇದು SIR ಪ್ರಕ್ರಿಯೆ ನಡೀತಾ ಇದೆಯಲ್ವಾ? ಸೊ ಇವಾಗ ಅಧಿಕಾರಿಗಳು ನೀವು ಎಲೆಕ್ಷನ್ ಮಾಡಿ ಅಂದ್ರೆ ಹೆಂಗಾಗುತ್ತೆ? ಎಲ್ಲಿಂದ ಬೇರೆ ರಾಜ್ಯದಿಂದ ಕರ್ಕೊಂಡ್ಬರಕ್ಕಾಗುತ್ತಾ? ಪ್ರಾಕ್ಟಿಕಲ್ ಏನ್ ನಾವು ಆರೋಪ ಮಾಡ್ಬೇಕು ಅಂತ ಅದಕ್ಕೆ ನಾವು ಕೋರ್ಟಿಗೆ ಉತ್ತರ ಕೊಡೋದನ್ನ ಕೋರ್ಟಿಗೆ ಕೊಟ್ಟಿದೀವಿ. ಆಯ್ತು, ನಿಮ್ ಕಾಲದಲ್ಲಿ ಏನಾದ್ರು ZP, TP, ಆಮೇಲೆ ಗ್ರಾಮ ಪಂಚಾಯತಿ ಅಥವಾ ನಗರ ಪಾಲಿಕೆ, ಮಹಾನಗರ ಸಭೆ, ಪಟ್ಟಣ ಪಂಚಾಯತಿ, ಅಥವಾ ಅವಾಗ ಯಾವುದು ನಮ್ದು ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತಲ್ಲ, ಸೊ ಅದ್ರದ್ದೇನಾದ್ರು ಎಲೆಕ್ಷನ್ ಮಾಡಿ ಕುಮಾರಣ್ಣನೋ ಅಥವಾ ಬೊಮ್ಮಾಯರೋ ಅಥವಾ ಯಡಿಯೂರಪ್ಪನವರು ಏನಾದ್ರು ಪ್ರಶ್ನೆ ಮಾಡಿದಿತ್ತು. ನಿಮ್ ಕಾಲದಲ್ಲಿ ಮಾಡಕ್ಕಾಗಿಲ್ಲ, ನಾವು ಮಾಡೇ ಮಾಡ್ತೀವಿ. ಖಂಡಿತವಾಗ್ಲೂ ನಾವು ಹೊಸ ನಾಯಕರನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಆಮೇಲೆ ಸರ್, ನಾನು ಮೊದಲು ಆರೋಪ ಮಾಡಿದಾಗ ಅಣ್ಣ ಒಂದು ಮಾತು ಹೇಳಿದ್ರು. ಏನಂತ, ಇವ್ರು ಹೇಳಿದ್ದು ಕರೆಕ್ಟು, ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಸೊ ಹಂಗಾಗಿ ಇದು 10 ವೋಟರ್ ಐಡಿ ಇರ್ತವೆ ಅಂತ. ನಾನ್ ಹೇಳಿದ್ದು ಅಭಿಷೇಕ್ ಅಭಿಜಿತ್ ಅವನೊಬ್ಬಲ್ಲ, ನನ್ನ ಹತ್ರ ಇರೋ ರೆಕಾರ್ಡ್ ಅಲ್ಲಿ 50,000 ಓಟು ಸರ್. 25-30 ನಂದು ಫುಲ್ ಡೇಟಾ ಡಾಕ್ಯುಮೆಂಟ್ ಇದೆ. ಸೊ ಆಯ್ತು, ಒಬ್ಬ ಏನಾದ್ರು 40 ಮನೆ ಒಬ್ಬ ಮನುಷ್ಯ ಎಷ್ಟು ದಿನ ಚೇಂಜ್ ಮಾಡ್ತಾನೆ? ಕಳೆದ 20 ವರ್ಷದಲ್ಲಿ 40 ಮನೆ 40 ಅಡ್ರೆಸ್ ಚೇಂಜ್ ಮಾಡಕ್ಕಾಗುತ್ತಾ? ಇದನ್ನ ಈಗ ಹೇಳಿದ್ ನಾನು ಚಿಲಿಮೆ ತರ 420 ಗ್ರೂಪ್ ಕಳ್ಸಲ್ಲ. ಅದಾಯ್ತು ಅಲ್ಲ, ನೀವ್ ಹೇಳಿದ್ದು ಒಪ್ಕೊಳ್ಳೋಣ. ಈಗ ಅವರ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಒಂದ್ ಸೆಕೆಂಡ್. ರಾಜಕೀಯ ವಿಶ್ಲೇಷಕರಾದಂತಹ ಆಶಾ ಕೃಷ್ಣ ಸ್ವಾಮಿ ಅವರು ಚೆನ್ನಾಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಎಸ್, ಕೇಳಿಸ್ತಾ ಇದೆ. SIR ಪ್ರಕ್ರಿಯೆಯಲ್ಲಿ ನಾನಾ ರೀತಿಯ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ, ದಾರಿ ತಪ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಮನೆಗೆ ಹೋಗಿ ಈ ಫಾರ್ಮ್ ನ ಫಿಲ್ಅಪ್ ಮಾಡ್ಕೊಂಡ್ ಬರ್ಬೇಕಾಗಿತ್ತು, ಆದ್ರೆ ಸಾಮೂಹಿಕವಾಗಿ ಎಲ್ಲೋ ಮಂದಿರದಲ್ಲೋ, ಮಸೀದಿಯಲ್ಲೋ, ಅಥವಾ ಗ್ರೌಂಡ್ ನಲ್ಲೋ, ಅಥವಾ ಕಲ್ಯಾಣ ಮಂಟಪದಲ್ಲೋ ಮಾಡ್ತಿದ್ದಾರೆ ಅಂತ ಸಾಕ್ಷಿ ಸಮೇತ, ಅಂದ್ರೆ ವಿಡಿಯೋ ಸಮೇತ ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇದು ಒಂದು ಯಾವ್ದೇ ಒಂದು ಸಿಸ್ಟಮ್ ನ ಹಾಕಕ್ ಹೋದಾಗ ಬಹಳ ರೆಸಿಸ್ಟೆನ್ಸ್ ಇರುತ್ತೆ. ಅದ್ ಯಾವ್ದೇ ಪಾರ್ಟಿಯವರು ಅಪೋಸಿಷನ್ ಅಲ್ಲಿ ಇದ್ದಾಗ ಮಾಡಿರ್ತಾರೆ ಈ ರೀತಿ. SIR ಗೆ ಮೊದ್ಲಿಂದನೂ ಲಾಟ್ ಆಫ್ ರೆಸಿಸ್ಟೆನ್ಸ್ ಬಂದಿತ್ತು ಕರ್ನಾಟಕದಲ್ಲಿ. ಇಂತಹ ಸಂದರ್ಭದಲ್ಲಿ ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲೂ ಆಯ್ತು, ಅಸ್ಸಾಂ ಅಲ್ಲಿ ಎಲ್ಲಾ ಕಡೆ ಮುಗಿಸ್ಕೊಂಡು, ವೆಸ್ಟ್ ಬೆಂಗಾಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈವನ್ ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ ನ ಚೂಸ್ ಮಾಡ್ಬೇಕಾದ್ರೆ ರ್ಯಾಂಡಮ್ ಆಗಿ ಪಿಕ್ ಮಾಡಬಾರ್ದಾಗಿತ್ತು. ಅದಕ್ಕೆ ಒಂದು ಪ್ರೊಸೀಜರ್ ಹೇಗಿರ್ಬೇಕು, ಸೆಲೆಕ್ಷನ್ ಆಫ್ ಆಫೀಸ್, ಅದೇನ್ ಅವ್ರ ಏನೋ ಆಫೀಸರ್ಸ್ ತರ ಕಾಣಿಸಲ್ಲ. ನೋಡ್ತಿದ್ದೆ ನಾನು, ಎಲ್ಲೋ ನೆಲದ ಮೇಲೆಲ್ಲ ಕುತ್ಕೊಂಡು ಫಾರ್ಮ್ ಫಿಲ್ ಅಪ್ ಮಾಡೋದೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇವಾಗ ಕಾನೂನು ಇರಬೇಕು, ಕಾನೂನಿನ ಬಗ್ಗೆ ಭಯ ಇರಬೇಕು, ಆದ್ರೆ ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೂ ನಡೆಯುತ್ತೆ. ಇಲ್ಲೇನಾಗೋಗ್ತಿದೆ, SIR ಹೇಗ್ ಮಾಡ್ಬೇಕು ಅದಕ್ಕೆ ಒಂದು ಕೊಟ್ಟಿದ್ದಾರೆ ಸ್ಟ್ರಕ್ಚರ್, ಅದನ್ನ ಕಟ್ಟುನಿಟ್ಟಾಗಿ ಟ್ರೈನಿಂಗ್. ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ತಿಲ್ಲ ಅಂತ ನೀವು ಹೇಳ್ತೀರಾ? ಮಾಡಿಲ್ಲ. ಅದು ಯಾಕಂದ್ರೆ ಅವ್ರಿಗೆ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಅರಿವಿಲ್ಲ. ಯಾರು ಮಾಡ್ಬೇಕು? ಯಾರು ಎಲೆಕ್ಷನ್ ಕಮಿಷನ್ ನೌ ಶುಡ್ ಇಮಿಡಿಯೇಟ್ಲಿ ಇಂಟರ್ವ್ಯೂನ್ ಆರ್ ದೇ ಶುಡ್ ಸೆಂಡ್ ಆಫೀಸರ್ಸ್. ಈಗ ಯಾವ್ದಾಗ್ತೋ ಅದಷ್ಟನ್ನು ಸ್ಕ್ರಾಪ್ ಮಾಡಿ ಜನರನ್ನ ವಿಶ್ವಾಸಕ್ಕೆ ತಗೋಬೇಕು. ಇದು ಇದೇ ರೀತಿ ಮಾಡ್ಬೇಕು, ಇಲ್ಲಾಂದ್ರೆ ಈ ಪ್ರೊಸೀಜರ್ ಅಲ್ಲಿ ಬರ್ದೇ ಹೋದ್ರೆ ನಿಮ್ಮ ಫಾರ್ಮ್ಸ್ ಅಪ್ಲೈ, ನಾವು ಅದನ್ನ ಮಾನ್ಯತೆ ಮಾಡಲ್ಲ ಅಂತ ಹೇಳ್ಬಿಡ್ಬೇಕು. ಅವಾಗ ಇದು ಜಯನಗರದಲ್ಲಿ ಈಗ ತಾನೇ ವಿಡಿಯೋಸ್ ನೋಡ್ತಿದ್ದೆ, ಯಾರೋ ಎಲ್ಲೋ ಕುತ್ಕೊಂಡು ಜಯನಗರಲ್ಲಿ ಫಿಲ್ ಮಾಡ್ತಾ ಇದ್ದಾರೆ. ಅದು ನಾನು ಹೇಳೋದು ಯಾವ ಪಾರ್ಟಿದು ಅಂತ ನಮ್ಗೆ ಗೊತ್ತಾಗಲ್ಲ. ನಾವೇನಾದ್ರು ನೋಡಿ JDS ಹೇಳಿದಾಗ ಕಾಂಗ್ರೆಸ್ ಅನ್ಕೋತೀವಿ, ಕಾಂಗ್ರೆಸ್ ಅವ್ರು ನಾಳೆ ಇನ್ನೆಲ್ಲೋ ಒಂದ್ ಕಡೆ ಬಿಜೆಪಿ ಸ್ಟ್ರಾಂಗ್ ಇರೋ ಕಡೆ ಹೋಗ್ತಾರೆ, ಅಲ್ಲಿಂತದೇ ಅದೋ ಒಂದ್ 4 ಹಿಡ್ಕೊಂಡ್ ಬರ್ಬೋದು. ಇದಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಇದು ಸರ್ಕಾರ? ಇವಾಗ ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು,
ದೇ ಶುಡ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್ ಅನ್ಸುತ್ತೆ. ಇಲ್ಲಾಂದ್ರೆ ಎಲ್ಲಾ ಸಿಸ್ಟಮ್ ಬಗ್ಗೆ ಜನಕ್ಕೆ ನಂಬಿಕೆ ಹೋಗ್ಬಿಡುತ್ತೆ ಅಂತ. ಆಮೇಲೆ ನಾವು ವೋಟಿಂಗ್ ಮೊದಲೇ ಇದ್ರ ಬಗ್ಗೆ ಒಂದು ಅಪನಂಬಿಕೆ ಬರೋ ಹಂಗ್ ಮಾಡ್ಬಿಟ್ರೆ ನಾವು ಎಲ್ಲಾ ಸಿಸ್ಟಮ್ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಡೆಮಾಲಿಷ್ ಮಾಡ್ತೀವಿ. ನಿಜ 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 ನಿಜ. ಮತ್ತೆ ಇದ್ರ ಜೊತೆಗೆ ನೋ ಪೊಲಿಟಿಕಲ್ ಕ್ಯಾಂಪೇನ್ ಅನ್ನೋಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇದೆ SIR ಅಲ್ಲಿ. ಆದ್ರೂ ಒಂದಷ್ಟು ವಿಡಿಯೋಗಳು ನೀವು ನೋಡಿದ್ರಿ, ಎಲೆಕ್ಷನ್ ಕ್ಯಾಂಪೇನ್ ತರನೇ ಅಲ್ಲಿ ಒಂದು ಪೋಸ್ಟರ್ ಅಥವಾ ಒಂದು ಬುಕ್ಲೆಟ್ ಅನ್ನು ಇಟ್ಕೊಂಡು ಓಡಾಡ್ತಿದ್ರು BLAಗಳು ಅಂತ ಹೇಳಿ. ಸೊ ಇದ್ರ ಬಗ್ಗೆನೂ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಾಗತ್ತೆ. ಸ್ಟ್ರಿಕ್ಟ್ ಆಕ್ಷನ್ ಮತ್ತೆ ಆ ಕ್ಯಾಂಡಿಡೇಟ್ಸ್ಗೆ ಯಾರ್ಯಾರು ಇರ್ತೀರಾ ನೀವು ಪೋಸ್ಟರ್ ಗಳ ಹಾಕೊಂಡು ಪ್ರಮೋಷನ್ ಮಾಡಕ್ ಇಲ್ಲಿ ಬರ್ತೀರೋ ಅವ್ರಿಗೆ ನಾವು ಟಿಕೆಟ್ ಕೊಡಲ್ಲ ಅಂತ ಎಲ್ಲಾ ಪಾರ್ಟಿಯವರು ಹೇಳ್ಬೇಕು. ಸಿ, ಎಲೆಕ್ಷನ್ ಕಮಿಷನ್ ಶುಡ್ ಎಕ್ಸ್ಪ್ಲೋರ್ ಆಲ್ ದ ಪಾಸಿಬಿಲಿಟೀಸ್ ಹೌ ಟು ಟೇಕ್ ಲೀಗಲ್ ಆಕ್ಷನ್. ಈ ತರ ಮಾಡೋದ್ರೆ ನೀವು ಅಕ್ರಾಸ್ ದ ಕಂಟ್ರಿ ಮಾಡೋದಿದೆಯಲ್ಲ, ಇನ್ನು ಎಷ್ಟೋ ಸ್ಟೇಟ್ಸ್ ಗಳಲ್ಲಿ ಆಗ್ಬೇಕಾಗಿದೆ. ಕರ್ನಾಟಕ ಶುಡ್ ಸರ್ವ್ ಆಸ್ ಅನ್ ಎಕ್ಸಾಂಪಲ್ ಇಫ್ ಯು ಟ್ರೈ ಟು ಮ್ಯಾನಿಪುಲೇಟ್ ಯಾವ್ದಾರ ರೀತಿನಲ್ಲಿ, ಅಥವಾ ನಿಮ್ಗೆ ಸೀರಿಯಸ್ನೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ. ಇವಾಗ ನೋಡಿ ಏನಾಗ್ತಿದೆ, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಶಿವಕುಮಾರ್ ಅವರು, ಈ ವೋಟರ್ಸ್ ಲಿಸ್ಟ್ ಬೇಸ್ ಮೇಲೆ ನಾನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಬೆನಿಫಿಟ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಇದನ್ನೇ ಸರಿಯಾಗಿ ಇಟ್ಕೊಳ್ದೆ ಹೋದ್ರೆ ಮತ್ತೆ ಎಗೇನ್ ಇಟ್ ಕೊಲಾಪ್ಸಸ್. ಯಾಕಂದ್ರೆ ಆಲ್ರೆಡಿ 120 ಕೋಟಿನೋ ಏನೋ ಭಾಗ್ಯಲಕ್ಷ್ಮಿ ಇದ್ರಲ್ಲಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಇನ್ಎಲಿಜಿಬಲ್ಗೆ. ಹಾಗಾದ್ರೆ ಈ ಲಿಸ್ಟ್ ನಾವು ಫುಲ್ ಪ್ರೂಫ್ ಮಾಡ್ಕೋಬೇಕಲ್ಲ. ದಿಸ್ ವಿಲ್ ಬಿ ದ ಮದರ್ ಅಂದ್ರೆ ಪೇಪರ್ ಇದು ಲಿಸ್ಟ್ ಫಾರ್ ವೇರಿಯಸ್ ಸ್ಕೀಮ್ಸ್ ಅಂತ ಮಾಡಿದಾಗ ಇದು ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಕೌಂಟರ್ ಪ್ರೊಡಕ್ಟಿವ್ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಗೆ ಆ ನೇಮ್ಸ್ ಗಳಲ್ಲಿ ಮತ್ತೆ ಇರುತ್ತೆ, ನೀವು ಏನ್ ಕ್ಲೀನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ. ಸೊ ದ ಡೇಂಜರ್ ಇಸ್ ದಟ್ ಯು ನೀಡ್ ಟು ಹ್ಯಾವ್ ಎ ವೆರಿ ಕ್ಲಿಯರ್ ಕ್ಲೀನ್, ಯಾವುದೇ ರೀತಿಯ ಏನ್ ಮಹಾ ಇದು ಕಷ್ಟ ರೀ. ಒಂದು BLOಗೆ ಒಂದು 300 ಮನೆನ ಏನೋ ಹೋಗ್ಬೇಕು ಅಂತ ಇದೆಯಂತೆ, ಅದು ಕೇಳ್ತಾ ಇದೆ. ಈಗ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಬೂತ್ ಮಟ್ಟದಲ್ಲಿ ಮನೆಗಳು ಒಂದೊಂದು ದೂರ ಇರ್ತವೆ, ತುಂಬಾ ದೂರ ಇರುತ್ತೆ, ಹೋಗಕ್ಕಾಗೋದಿಲ್ಲ, ವಿತಿನ್ 30 days ರೀಚ್ ಆಗಕ್ಕಾಗಲ್ಲ ಅನ್ನೋದು ಮಾತಿದೆ. ಇದಕ್ಕೇನ್ ಹೇಳ್ತೀರಿ? ಅದು ಕೊಡ್ಬೋದು. ಈ ತರ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇರ್ಬೇಕಾದ್ರೆ, ಇವಾಗ ಮಲ್ನಾಡ್ ಕಡೆ ಎಲ್ಲ ವೆಸ್ಟರ್ನ್ ಘಾಟ್ಸ್ ಕಡೆ ಹೋದ್ರೆ ಒಂದ್ ಗುಡ್ಡದ ಮೇಲೆ ಎಲ್ಲೋ ಒಂದ್ ಮನೆ ಇರುತ್ತೆ. ಎಂತ ಹಿಮಾಲಯನ್ ರೇಂಜ್ ಅಲ್ಲಿ ಪೋಸ್ಟ್ ಆಫೀಸೇ ಒಂದ್ ಬೆಟ್ಟದ ಮೇಲೆ ತೆಗೆದು ಅಲ್ಲಿ ವೋಟಿಂಗ್ ಒಂದು ಮನೆಗೆ ಒಂದು ವ್ಯಕ್ತಿದು ವೋಟ್ ಇದ್ರು ಮಾಡಿಸ್ತಾರೆ ಎಲೆಕ್ಷನ್ ಕಮಿಷನ್ ಅವರು. ನಾನು ಅದ್ರ ವಿಡಿಯೋಸ್ ನೋಡಿದೀನಿ, ಹೇಗೆ ಒಂದು ವೋಟಿಂಗ್ ಪ್ರೊಸೀಜರ್, ಒಂದು ವೋಟ್ ಕೂಡ ಹೋಗ್ಬಾರ್ದು ಅನ್ಬೇಕಾರೆ ಹೌ ಕ್ಯಾಶುಯಲಿ ವಿ ಕ್ಯಾನ್ ಅಪ್ರೋಚ್. ಈ ಒಂದು ಇದು ಸ್ಟೇಟ್ ಗವರ್ಮೆಂಟ್ ಮೇಲೆ ತುಂಬಾ ಡಿಪೆಂಡ್ ಆಗಿ, ಆಮೇಲೆ ಆ BLOs ಟ್ರೈನ್ ಆಗಿಲ್ದೇ ಇರೋದು, ಅದ್ರದ್ದು ಏನ್ ಗೊತ್ತಿಲ್ಲದವ್ರಿಗೆ ಇದು ಏನ್ ಆಯ್ತು, ನಾಳೆ ಹೆಸರು ಹಾಕ್ತೀನಿ ಕಿತ್ತಾಕ್ತೀರಾ ಏನಂತೆ, ಆ ಒಂದು ಆಟಿಟ್ಯೂಡ್ ಇದೆ ಅನ್ಸುತ್ತೆ. ಓಕೆ, ಹಾಗಾದ್ರೆ ಇನ್ನೊಂದು ಕ್ವಶನ್, ಹೂ ಇಸ್ ರೆಸ್ಪಾನ್ಸಿಬಲ್ ಇದಕ್ಕೆ ಅಂತ. ಯಾಕಂದ್ರೆ ಅದೇ ಮನೆಗೆ ಹೋಗಿ ಇವರು ಫಾರ್ಮ್ ಫಿಲ್ಅಪ್ ಮಾಡ್ಕೋಬೇಕು, ಅದೇ ಇವರು ಸಾಮೂಹಿಕವಾಗಿ ಮಾಡ್ತಿದ್ದಾರೆ, ಯಾರು ರೆಸ್ಪಾನ್ಸಿಬಿಲಿಟಿ ಇದು? ಸಪೋರ್ಟ್ ಲೋಕಲ್ ಪೊಲಿಟಿಷಿಯನ್ಸ್, ಪೆಟ್ಟಿ ಪೊಲಿಟಿಷಿಯನ್ಸ್ ಇರುತ್ತೆ. ನಾನೇನು MLAs ಇರುತ್ತೆ ಅಂತ, MPs ಇರುತ್ತೆ ಅಂತ ನಾನು ಹೇಳಲ್ಲ. ಈಗ ಕಾರ್ಪೊರೇಷನ್ ಎಲೆಕ್ಷನ್ಸ್ ಏನೋ ಬಂದ್ಬಿಡುತ್ತೆ, GPAದು ಅನ್ನೋದು ಒಂದು ಇದೆ ಅಲ್ಲ, ಯಾರು ತುಂಬಾ ಜನ ಇವಾಗ ಹುಟ್ಕೊಂಡ್ಬಿಟ್ಟಿರ್ತಾರೆ ಆಸ್ಪಿರೆಂಟ್ಸ್, ಅವ್ರ ಕಡೆಯವ್ರಿಗೆಲ್ಲ ಕೊಡೋದು ಇದು ಓಪನ್ ಆಗಿ ನಡೀತಾ ಇರುವಂತಹ ಒಂದು ಇದು. ಸೊ ಇವ್ರೇ ಮಾಡಿಸ್ತಾ ಇದಾರೆ ಅಂತ ಯಾರು ಸಿಕ್ಕಾಕೊಡಲ್ಲ. ಸಿಸ್ಟಮ್ ವರ್ಕ್ ಆಗ್ತಿದೆ. ನೀವು ಇದನ್ನ ಎಂಟೈರ್ ಥಿಂಗ್ ನ ವೆಬ್ ಕಾಸ್ಟಿಂಗ್ ಅಲ್ಲಿ ಏನಾದ್ರು ಬಂದು ನೀವು ಫಿಲ್ಅಪ್ ಮಾಡಿ ಅನ್ಬಿಟ್ಟಿದ್ರೆ ಚೆನ್ನಾಗಿರೋದು. ನಮ್ಗೆ ನಾಳೆ ಫುಲ್ ಪ್ರೂಫ್ ಮಾಡಕ್ಕೆ ಗೊತ್ತಿರುತ್ತಲ್ಲ ಎಲೆಕ್ಷನ್ ಕಮಿಷನ್. ಎಲ್ರು ನೋಡಿ, ಒಂದ್ ಕೆಲಸ ಕೊಟ್ಟಾಗ ನಮ್ಗೆ ಸಿನ್ಸಿಯಾರಿಟಿ ಅಂತ ಇರ್ಬೇಕು. ಅದು ನಿಮ್ ಪ್ರೊಫೆಷನ್, ನನ್ ಪ್ರೊಫೆಷನ್, ಯಾವುದೇ ಪ್ರೊಫೆಷನ್ ಅಲ್ಲಿ ಸಿನ್ಸಿಯಾರಿಟಿ ಇಲ್ಲ ಅಂತ ಇದೇ ಆಗೋದು. ಮಾತನಾಡಿಸ್ತೀನಿ ಮೇಡಮ್, ಒಂದ್ ಸೆಕೆಂಡ್ ಹೋಲ್ಡ್ ಅಲ್ಲಿ ಸರ್. ಮೇಡಮ್ ಅವ್ರಿಗೇನೆ ನನ್ನ ಉತ್ತರ ಇದೆ ನೋಡಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಇಲ್ಲಿ ವಿಡಿಯೋಗಳಲ್ಲಿ ನೋಡ್ತಾ ಇರ್ತಕ್ಕಂತ ಒಂದು ಏನು ಗ್ರೂಪ್ಗಳಿದೆ, ಇವೆಲ್ಲ ಕೂಡ ಒಂದೇ ಒಂದು ಪಂಗಡ ಸೇರ್ತಕ್ಕಂತ ಜನಗಳ ಮೇಲೇನೆ ಇದು ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು. ಅದು ಯಾವ ಪಕ್ಷ ಯಾರಿಗೆ ಸಪೋರ್ಟ್ ಕೊಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲೂ ಕೂಡ BJP ಆಗಿರ್ಬೋದು ಅಥವಾ JDS ಆಗಿರ್ಬೋದು ಈ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಇಲ್ಲ. ಸಾಗರದಲ್ಲಿ ಓಪನ್ ಆಗಿ ಕಾಂಗ್ರೆಸ್ ನ ಪಾಂಪ್ಲೆಟ್ ತಗೊಂಡೇ ಹೋಗಿದ್ದಾರೆ ಮನೆಗಳಿಗೆ ಅಂತಕ್ಕಂಥದ್ದು ಇವತ್ತು ಬಂದಿರ್ತಕ್ಕಂಥ ವರದಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮೇಡಮ್ ಅವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಕಾನೂನಿನ ಭಯ ಅವ್ರಿಗೆ ಇಲ್ಲವೇ ಇಲ್ಲ. ಕಾನೂನು ಬಗ್ಗೆ ಈಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮಾರ್ಗಸೂಚಿ ಪ್ರಕಾರ ಕಟ್ಟುನಿಟ್ಟಾಗಿ ಅವರು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಆದ್ರೆ ಈ ರೂಲ್ಸ್ ಯಾಕೆ ಫಾಲೋ ಮಾಡ್ತಿಲ್ಲ ಅಧಿಕಾರಿಗಳು ಅಂತಕ್ಕಂಥದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ, ಮೊದಲನೇ ದಿನ ಇವ್ರು ಏನು ಹೋಗಿ
ಇದು ಮತ ಪಟ್ಟಿಗಳನ್ನ ಪರಿಷ್ಕರಣೆ ಮಾಡಿದ್ದಾರೆ. ಇವತ್ತು ಆವತ್ತು ಎಷ್ಟು ಜನ ಎಷ್ಟೆಷ್ಟು ಡಿಲೀಟ್ ಆಗಿದೆ, ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಈ 2 ದಿನಗಳಲ್ಲಿ ಎಷ್ಟೆಷ್ಟು ಮನೆಗಳಿಗೆ ಹೋಗಿದ್ದಾರೆ ಅಂದ್ರೆ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಮೇಡಮ್ ಅವ್ರು ಹೇಳಿದ್ ಮತ್ತೆ ನಾನು ಕಾನೂನು ಬೇಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಇವತ್ತು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಒಂದಿಷ್ಟು ಜನದ ಮೇಲೆ ಪನಿಷ್ ಆಗಲೇಬೇಕು ಇದರಲ್ಲಿ. ಇಲ್ಲ ಅಂತಂದ್ರೆ ಅಮಾಯಕರಾದಂತ ಕೆಲವರು ಓಟ್ಗಳು ಹೋಗುತ್ತೆ. ಮತ್ತೆ ಈ ಯಾವ ಅನಧಿಕೃತವಾದಂತ ಓಟ್ಗಳಿದೆ ಅವೆಲ್ಲ ಕೂಡ ಸೇರ್ಪಡೆ ಆಗೋದಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಇಷ್ಟು ದಿನ ನಾವು ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟಿರ್ತಕ್ಕಂಥದ್ದು. ಮತ್ತೆ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಸ್ಪಷ್ಟವಾಗಿ, ಇವರು ಯಾವ ಕಾರಣಕ್ಕೆ ಯಾರ ಒತ್ತಡದ ಮೇಲೆ ಇವಾಗ ಏನು ಗುಂಪಾಗಿ ಮಾಡ್ತಾ ಇದ್ದಾರಲ್ಲ, ಈ ಅಧಿಕಾರಿಗಳನ್ನ ಒಂದಿಷ್ಟು ಜನನ ಕ್ಷೇತ್ರವಾರು ಕರೆದು ಆಯಾ ಕ್ಷೇತ್ರಗಳಲ್ಲಿ 224 ಕ್ಷೇತ್ರಗಳಲ್ಲೂ ಕೇಳಲೇಬೇಕು. ಅಲ್ಲಿ ಮೇಲಧಿಕಾರಿಗಳು ಡಿಸಿಗಳು ಯಾರು ಜವಾಬ್ದಾರಿ ಇದೆಯೋ ಅವ್ರನ್ನ ಕರೆದು ಯಾರು ನಿಮ್ಗೆ ನಿಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದ್ದಾರೆ ಈ ರೀತಿ ಮಾಡೋದಕ್ಕೆ, ನೀವಂದ್ರೆ ಒಂದೊಂದು ಮನೆ ಓಟ್ ಇರುತ್ತೆ ಅಂತಕ್ಕಂಥದ್ದನ್ನ ಸರ್, ಆ ಬೂತ್ಗಳಲ್ಲಿ ಕಮ್ಮಿ ಓಟ್ ಇರುತ್ತೆ ಸರ್. ಆ ಬೂತ್ಗಳಲ್ಲಿ 1200, 1300, 400 ಇರೋದಿಲ್ಲ. ಆ ಬೂತ್ಗಳಲ್ಲಿ ಓಟ್ ಕಡಿಮೆ ಇರುತ್ತೆ. ಅವ್ರಿಗೆ ನಿಮಗೆ ಆ ಕಾಲಾವಕಾಶ ಕೊಟ್ಟಿರ್ತಕ್ಕಂಥದ್ದು ಆರಾಮಾಗಿ ಅವ್ರು ಮಾಡ್ಕೊಂಡು ಹೋಗ್ಬೋದು. ಎಲ್ಲೂ ಕೂಡ ಗಾಬರಿ ಬರ್ತಕ್ಕಂಥದ್ದು ಏನಿಲ್ಲ. ಹಳೇದ್ರಲ್ಲಿ ಇನ್ನೊಂದು ಸಮಸ್ಯೆ ಆಗ್ತಿತ್ತು. ಅವ್ರು ಮೇಡಮ್ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ, 4 ಮಾಡಿ ಮೇಲ್ಗಡೆ ಹತ್ತಕ್ಕಂಥದಕ್ಕೆ ಹೋಗ್ತಾ ಇರ್ಲಿಲ್ಲ. ನಾವು ಕಣ್ಣಾರೆ ನೋಡಿದ್ದೀವಿ. ಸ್ಕೂಲ್ ಮಕ್ಕಳ ಜೊತೆಲಿ ಕರ್ಕೊಂಡ್ಬರೋ ಟೀಚರ್ಸ್ ನೋಡೋ ವಯಸ್ಸಾಗಿದೆ ಮೇಲಕ್ಕೆ ಹೋಗಿ ಅಂತಂದ್ರೆ ಮೇಡಮ್ ಅಲ್ಲಿ ಯಾರು ಇಲ್ಲ ಕೆಳಗಡೆ ಬಂದ್ಬಿಡಿ, ಆ ಓಟ್ಗಳೆಲ್ಲ ಹೋಯ್ತು. ಅವರು ಚುನಾವಣಾ ದಿನ ಬಂದು ಗೋಳಾಡೋರು ಮೇಲ್ಗಡೆ ನಮ್ ಬೋರ್ಡ್ ಐತೆ ಯಾಕೆ ನಮ್ಮ ಮನೆಗೆ ಬಂದಿಲ್ಲ ಯಾರು ಕೂಡ. ಸ್ಲಿಪ್ಗಳನ್ನ ನಾವೆಲ್ಲ ಎಂಕ್ವೈರಿ ಮಾಡಿದ್ರೆ ಸ್ಲಿಪ್ ಅನ್ಸುಟ್ಟು ಸುಮ್ಮನೆ ಬರೆದ್ಬಿಟ್ಟು ಬರೋರು. ಇಂಥವೆಲ್ಲ ಕೂಡ ಸಾಕಷ್ಟು ನಡೆದಿದೆ. ಆ ಕಾರಣಕ್ಕೆ ಅಂತಾನೆ ದಯಮಾಡಿ ಮನೆಗೆ ಹೋಗಲೇಬೇಕು ಅಂತಕ್ಕಂಥದಕ್ಕೆ ನಾವು ಭೇಟಿ ಮಾಡಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಇದೇ ವಿಚಾರದಲ್ಲೇನೆ. ಇದೇ ಕಳ್ಳೋಟ್ ಮತ್ತೆ ಕಂಟಿನ್ಯೂ ಆಗೋದಾದ್ರೆ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆ ಕೂಡ ಒಂದು ರೀತಿ ಧಕ್ಕೆ ಆಗ್ತಕ್ಕಂಥ ವಿಚಾರ ಇದೆ. ಅನೇಕ ನುಸುಳುಕೋರರು ಇವತ್ತು ಅವ್ರ ಪಕ್ಕದಲ್ಲೇ ಇದ್ದಾರೆ ಸರ್. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಮೊನ್ನೆ ನಮ್ಮ ರಿಲೇಟಿವ್ ಒಬ್ಬರು ಒಂದು 7-8 ವಿಲಾ ಕಟ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಕೂಡ ನಮ್ಮ ಇವರು ವೆಸ್ಟ್ ಬೆಂಗಾಲ್ ಅವರು ಚುನಾವಣೆ ದಿನ ಏನ್ ಮಾಡಿದ್ರು, ಸರಿ 120 ಜನ ಕೆಲಸ ಮಾಡ್ತಿರ್ತಕ್ಕಂಥವ್ರು ಮೇಸ್ರಿಗೆ ಹೇಳ್ಬಿಟ್ಟು ಹೋಗಿ ಇಲ್ಲ ನಾವು ಬೆಂಗಾಲ್ ಹೋಗ್ತಾ ಇದೀವಿ, ಮತದಾನ ಮಾಡೋದಕ್ಕೆ ಕರೆದಿದ್ದಾರೆ, ಅವ್ರ ಚಾರ್ಜ್ ಗಳೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಹೋದ್ರು. ಇವತ್ತಿನವರೆಗೂ ಬಂದಿಲ್ಲ ವಾಪಸ್ಸು. ಕಾರಣ ಇಷ್ಟೇ, ಅವರೆಲ್ಲ ಕೂಡ ವಲಸಿಗರು ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರು. ಯಾವಾಗ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಚುನಾವಣೆ ಆಗಿ ಉಲ್ಟಾ ಆಯ್ತು, ಅವಾಗ ನೀವು ಮಾತಾಡಿದ್ರಲ್ಲ ದೇಶ ಬಿಟ್ಟು ಹೋಗಿದ್ದಾರೆ ಅವರೆಲ್ಲ ಕೂಡ, ಯಾವ ಕಡೆ ಹೋದ್ರು ಅಂತಕ್ಕಂಥದ್ದು ಮೊದಲಿಂದ ಯಾರು ದಾರಿ ಮಾಡ್ಕೊಟ್ಟಿದ್ರು ಅವ್ರಿಗೆ ಹೋಗೋದಿಕ್ಕೆ ಬರೋದಿಕ್ಕೆ ಅಂತಕ್ಕಂಥ ಹೇಳ್ಬೇಕಾಗುತ್ತೆ. ಇವತ್ತು ಅವರೆಲ್ಲ ಕೂಡ ವಾಪಸ್ ಬರೋದು ನಾವು ಬೇರೆ ವರ್ಕರ್ಸ್ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ. ಇವತ್ತು ನಡೀತಾ ಇದೆ ಕೆಲಸ. ಅವರೆಲ್ಲ ಎಲ್ಲಿಗೆ ಹೋದ್ರು ಅಂತಂದ್ರೆ ಇದೇ ರೀತಿ ಹೋಗಿರ್ತಕ್ಕಂಥವ್ರು ಅಕ್ರಮವಾಗಿ ಹೊರಗಡೆ ಬಂದಿರ್ತಕ್ಕಂಥ. ಇವತ್ತು ಕೂಡ ಬಾಂಗ್ಲಾದೇಶರು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದನ್ನ ಬನ್ನಿ, ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಡ್ರಗ್ಸ್ ವಿಷಯದಲ್ಲಿ ನೀವು ನೋಡ್ತಾ ಇದ್ದೀರಾ, ವಿದೇಶಿಗರು ಯಾವ ಮಟ್ಟಿಗೆ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವೆಲ್ಲ ಕೂಡ ಪರಿಷ್ಕರಣೆ ಆಗ್ಬೇಕಂದ್ರೆ ನಿಜವಾದ ಮತದಾರ ಉಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಅಧಿಕಾರಿಗಳು ಸಹಕಾರ ಎಷ್ಟಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾರದೇ ಮುಲಾಜಿಲ್ಲದೆ ಆ ಮನೇಲಿ ಇದಾರೆ ಇಲ್ವಾ ಇಲ್ಲ ಡಿಲೀಟ್ ಮಾಡ್ಬಿಟ್ಟು ಬರ್ತಾ ಇರ್ಬೇಕಷ್ಟೇನೆ. ಯಾರ ಒತ್ತಡಕ್ಕೂ ಅವರು ಇದಾಗಬಾರ್ದು ಸ್ಪಷ್ಟ. ಸರ್, JDS ವಕ್ತಾರರು ಹೇಳಿದ್ರು ಅದೇನು 8 ಇಲ್ಲ ಅಲ್ಲಿ ಬಾಂಗ್ಲಾದವ್ರು ಕೆಲಸ ಮಾಡ್ತಾ ಇದ್ರು, ಇವತ್ತು ಅವ್ರು ಅಲ್ಲಿಂದ ಮಾಯಾಗಿ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಈ ದೇಶ ನಿಜವಾಗ್ಲೂ ರಕ್ಷಣಾ ಇಲಾಖೆ, ಗೃಹ ಇಲಾಖೆ ವೈಫಲ್ಯತೆಯನ್ನ JDS ನವರೇ ಎತ್ತಿ ತೋರಿಸ್ತಾ ಇದ್ದಾರೆ. ಒಬ್ಬ ಈ ದೇಶದ ಪರ್ಟಿಕ್ಯುಲರ್ ಆಗಿ ಆರೋಪ ಮಾಡಿದ್ರಲ್ಲ, ವೆಸ್ಟ್ ಬೆಂಗಾಲೋ, ಕರ್ನಾಟಕನೋ, ಕೇರಳನೋ ಎಲ್ಲದೂ ಇರೋದು ಭಾರತದೊಳಗೆ. ಭಾರತವನ್ನ ಕಾಯ್ತಾ ಇರೋದು ದೇಶದ ಹೆಮ್ಮೆಯ ಸೈನಿಕರು. ಇವರು ಸರಿ ಆಯ್ತು ಸರ್, ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಆ ಉಗ್ರ ಶಾಯಬ್ ಅಖ್ತರ್ ಅಣ್ಣನ ಸಾವಾದಾಗ ಅಲ್ಲಿ ಮಣ್ಣಾಗ್ತಾ ಇದ್ದಾನೆ. ಹೆಂಗ್ ಬಂದ ಭಾರತದೊಳಗೆ, ಮತ್ತೆ ಹೋದ ಪಾಕಿಸ್ತಾನಕ್ಕೆ? ಇದನ್ನ ತನಿಖೆ ಆದ್ರೆ ಗೊತ್ತಾಗುತ್ತೆ. ಇನ್ನೊಂದು ಸರ್, ಕುಮಾರಣ್ಣ ಈಗ ಬಂದು ಮಾತಾಡ್ತಾ ಇದಾರಲ್ಲ, ಇಷ್ಟು ದಿನ ಬಿಡದಿ ಅಂತಿದ್ರು, ಯಾವಾಗ ಮಡದಿ ಆಸ್ತಿ ಎದುರುಗಡೆ ಬಂತು ಅನ್ನ ಡೈವರ್ಟ್ ಆಗಿ ಸೀದಾ ಇಲ್ಲಿಗೆ ಬಂದಿದ್ದಾರೆ SIR ಗೆ. ಏನು ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರಲ್ಲ, ಶೋಭಕ್ಕ ಎಂದಾದ್ರೂ ಸಂಸತ್
ಸಂಸತ್ನಲ್ಲಿ ನಿಂತ್ಕೊಂಡು ರಾಜ್ಯದ ತೆರಿಗೆ ಬಗ್ಗೆ ಮಾತಾಡಿದ್ರು ಅಥವಾ ಎಲ್ಲರೂ ಪ್ರೆಸ್ ಮೀಟ್ ಮಾಡಿ ಪ್ರಧಾನಿ ಪ್ರಶ್ನೆ ಮಾಡಿದ್ದೀರಾ? ಭದ್ರಾ ಮೇಲ್ದಂಡ 5,300 ಕೋಟಿ ರೂಪಾಯಿ ಹಣದ ಬಗ್ಗೆ ಮಾತಾಡಿದ್ದೀರಾ? ನಮಗೆ ಬರ್ಬೇಕಾಗಿರ್ತಕ್ಕಂಥ 14-15 ಹಣಕಾಸು ಆಯೋಗದ ಹಣದ ಬಗ್ಗೆ ಮಾತಾಡಿದ್ದೀರಾ? ರಾಯಚೂರಿಗೆ ಏಮ್ಸ್ ಬಗ್ಗೆ, ಮೈಸೂರಿಗೆ IIT ಬಗ್ಗೆ ಏನಾದ್ರೂ ಮಾತಾಡಿದ್ದೀರಾ? ನೆರೆಗದ 600 ಕೋಟಿ ರೂಪಾಯಿ ಬರ್ಬೇಕಲ್ಲ, ಅದ್ರ ಬಗ್ಗೆ ಸಂಸತ್ತಲ್ಲಾಗ್ಲಿ ಇಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರೆಸ್ ಮೀಟ್ ಮಾಡಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ದೀರಾ? ನಬಾರ್ದು 3,940 ಕೋಟಿ ರೂಪಾಯಿ ನಮಗೆ ಬರ್ಬೇಕಾದ್ದು ಅದ್ರ ಬಗ್ಗೆ ಮಾಡಿದ್ದೀರಾ? ನಮಗೆ ನೆರೆ ಪರಿಹಾರ 12,000 ಕೋಟಿ ಬರ್ಬೇಕಲ್ಲ, ಅದಕ್ಕೆ ನಾನು ಸಂಸತ್ತಲ್ಲಿ ಧ್ವನಿಯಾಗಿದ್ದೀರೋ ಅಥವಾ ಇಲ್ಲೇನೋ ಪ್ರೆಸ್ ಮೀಟ್ ಮಾಡಿದ್ದೀರಾ? ಪರಿಹಾರ 15,500 ಕೋಟಿ ಬರ್ಬೇಕಲ್ವಾ? ಮೊನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಮ್ದು 15,000 ಕೋಟಿ ಬಾಕಿ ಅಂತ. ನನಗೆ ದ್ರೋಹಗಳಾದಾಗ ನೀವು ಯಾವ್ದು ಮಾತಾಡುತ್ತಿಲ್ಲ. ಇವತ್ತು ನಿಮ್ಮದೇ ಚುನಾವಣಾ ಆಯೋಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು IT, ED, CBI ಯಾವ ರೀತಿ ಇವರು ಬಿಜೆಪಿ ಅವರು ಬಳಸ್ಕೊಂಡ್ರು, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಬಾರಿ ಏನಾದ್ರು ಮ್ಯಾನ್ ಆಫ್ ದಿ ಮ್ಯಾಚ್ 3 ಬಾರಿ ಯಾರು ಅದು ಈ ಬಾರಿ ತಗೊಬೇಕು ಅಂದ್ರೆ ಅದು ಜ್ಞಾನೇಶ್ ಕುಮಾರ್ಗೆ ಕೊಡ್ಬೇಕು. ಯಾಕೆಂದ್ರೆ ನಾವು ಕೇಳಿದಕ್ಕೆ ಯಾವ್ದು ಆಧಾರ ಇಲ್ಲ, ಯಾವ್ದು CCTV ಇಲ್ಲ, ಯಾಕೆ EVM ಕೊಠಡಿಗೆ ಬೆಂಕಿ ಬಿಟ್ಟು ಅದಕ್ಕೂ ಉತ್ತರ ಇಲ್ಲ. ಇವತ್ತು ಕರ್ನಾಟಕದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲಿನ ಅಧಿಕಾರಿಗಳಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಅವರು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ತಪ್ಪುಗಳು ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ಇನ್ನೊಂದೇನು ಗೊತ್ತಾ, ಈಗ ನೀವು SIR ವಿಚಾರದಲ್ಲಿ ನೀವು ಅಟ್ಲೀಸ್ಟ್ ಏನು ಅಮಾಯಕರ ಒಂದು ವೋಟ್ ಡಿಲೀಟ್ ಆಗಬಾರ್ದು ಅನ್ನೋದು ನಿಮ್ಮ ಒಂದು ಉದ್ದೇಶ ಇದೆ ಆಯ್ತಾ. ಈ ರೀತಿಯಾಗಿ ಸಾಮೂಹಿಕವಾಗಿ ಕೂತ್ಕೊಂಡು ಈ SIR ಪ್ರಕ್ರಿಯೆಯನ್ನು ಮುಗಿಸಿದ್ರೆ ಅದು ನಿಮ್ಗೆ ಆಬ್ವಿಯಸ್ಲಿ ನೀವ್ ಹೇಳ್ದಂಗೆ ಆಗ್ಬೋದು. ಈಗ ರಿಯಲ್ ಮತದಾರರ ಪಟ್ಟಿನೂ ಡಿಲೀಟ್ ಆಗ್ಬೋದು. ನಿಮ್ ಸಹಕಾರ ಕೊಡಿ, ಮನೆ ಮನೆಗೆ ಹೋಗೋ ಆಗೋದಾಗ್ಲಿ ಈ ರೀತಿಯಾಗಿ ಯಾರು ಕೂಡ ಸಾಮೂಹಿಕವಾಗಿ ಅಲ್ಲ ಹೇಳ್ಬಿಡ್ತೀನಿ, ಸಾಮೂಹಿಕವಾಗಿ ಮಂದಿರದಲ್ಲಾಗ್ಲಿ ಮಸೀದಿಲಾಗ್ಲಿ ಅಥವಾ ಇನ್ನೊಂದು ಯಾವ್ದೋ ಒಂದು ಜಾಗದಲ್ಲಾಗ್ಲಿ ಮಾಡಕ್ ಹೋಗಬೇಡಿ, ಮನೆ ಮನೆಗೂ ಭೇಟಿ ಕೊಡಿ, ನಿಮ್ ಸಹಕಾರ ಕೊಡಿ. ನಮ್ದು ನೋಡಿ, ನಾವು ಅಧಿಕಾರಿಗಳು ಕೊಡ್ಬೋದು, ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾರೆ ತಲೆದಂಡ ಹಾಗೆ ಆಗ್ತದೆ. ಅದನ್ನ ಮಾನಿಟರಿಂಗ್ ರಾಜ್ಯ ಸರ್ಕಾರ ಅಲ್ಲ ಸ್ವಾಮಿ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದವರು ಮಾಡ್ಬೇಕಾಗಿರೋದು. ಅವರೇ ತರಬೇತಿ ಕೊಟ್ಟಿರೋದು, ಅವ್ರ ಮಾನಿಟರಿಂಗ್ ಹೋಗಲು ಅವರು ಅಧಿಕಾರಿಗಳನ್ನ ಇವ್ರು ತಗೊಂಡವ್ರಿಗೆ ತರಬೇತಿಯನ್ನು ಇವರ JDS ನ ಏಜೆಂಟ್ಗಳು, ಬಿಜೆಪಿ ಏಜೆಂಟ್ಗಳು ಹೋಗಿ ಫಸ್ಟ್ ಅವ್ರ ಜೊತೆ ಹೋಗ್ಲಿ, ತಪ್ಪುಗಳ ತರಲಿ. ಸುಮ್ಮನೆ ಏನೋ ನಾವು ರಾಜಕೀಯ ಮಾತಾಡಕ್ ಬಂದಿದ್ದೀವಿ, ಚರ್ಚೆ ಮಾಡೋದಕ್ಕಲ್ಲ. ನಿಮ್ಮ BLAಗಳು ನಾವ್ ಯಾರು ರಾಜಕೀಯ ಮಾಡಿಲ್ಲ ಸ್ವಾಮಿ, ನಾವ್ ಯಾರು ಏನು ಮಾಡಿಲ್ಲ. ಯಾರ್ಯಾರು ಅಧಿಕಾರಿ ತಪ್ಪು ಮಾಡಿದ್ರು ತಲೆದಂಡ ಆಗ್ತದೆ. ರಾಜ್ಯ ಸರ್ಕಾರ ಇದಕ್ಕೆ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗುದಿಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಆಯ್ತು ಸರ್, ನೀವು ಹೇಳ್ತಾ ಇದ್ದೀರಾ ಏನೋ ನಕಲಿ, ಇವರೆಲ್ಲ ಹೇಳ್ತಿರೋದು ನೀವು ಸ್ವಾಮಿ ದೇಶದಲ್ಲಿ ಕಮ್ಮಿ ಅಂದ್ರೆ 4 ಕೋಟಿ ಮತ ಡಿಲೀಟ್ ಆಗಿದೆಯಲ್ಲ, 4 ಕೋಟಿ ಮತ ಡಿಲೀಟ್ ಆಗಿದೆ ಅಂದ್ರೆ 4 ಕೋಟಿ ಜನರನ್ನು ಬೇರೆ ದೇಶದಿಂದ ಇಲ್ಲಿ ಬಂದು ಇಲ್ಲ ಅನ್ಸಿದಾರ ಕಳ್ಸೋದಕ್ಕಾಗಲ್ವಾ? ಅಮಿತ್ ಶಾ ಗೃಹ ಸಚಿವ ಅಲ್ವಾ, ರಾಜನಾಥ್ ರಕ್ಷಣಾ ಸಚಿವ ಅಲ್ವಾ? ಮೋದಿಯಿಂದ ದೇಶಕ್ಕೆ ಏನು ಹಿಂದೂಗಳಿಗೆ ಆಪತ್ತು ಅನ್ನೋರು ಇಷ್ಟು 4-5 ಕೋಟಿ ಜನರನ್ನು ಹೊರಗಡೆ ಒಂದ್ ಸೆಕೆಂಡ್ ರಿಯಾಕ್ಷನ್. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವ್ರು ಕೇಳಿದ್ರು ಪಾಪ ಬೇರೆ ಬೇರೆ ಪಾರ್ಟಿಯವರು ಇಲ್ವಾ ಅಂತ ಹೇಳಿ. ರಾಜ್ಯಾದ್ಯಂತ ಇದ್ದೀವಿ ಸ್ವಾಮಿ, ನೀವು ದಬ್ಬಾಳಿಕೆ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನೇ ನಾವು ತೆಗೆದಿಟ್ಟಿರ್ತಕ್ಕಂಥದ್ದು. ನಮ್ಮ ಒಂದು ಕಾರ್ಯಕರ್ತರು ಕೂಡ ಪ್ರತಿಯೊಂದು ಬೂತ್ಗಳಲ್ಲಿ ಕೂತಿರೋದಕ್ಕೆ ಇವತ್ತು ಇವೆಲ್ಲ ಹಗರಣಗಳ ಹೊರಗಡೆ ಬರ್ತಾ ಇರೋದು. ನಾವು ಈ ಹಗರಣಗಳನ್ನ ಯಾವ ರೀತಿ ನೋಡಿದ್ವಿ ಅಂದ್ರೆ ಒಂದೊಂದು ಬೂತ್ ಮಟ್ಟದಲ್ಲಿ ಯಾಕೆ ಜಾಸ್ತಿ ಶಾದಿಮಾನ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ, ಯಾಕೆ ಮಸೀದಿಗಳಲ್ಲಿ ಹೋಗ್ತಾ ಇದಾರೆ ಜಾಸ್ತಿ ಜನ ಇಂಥವು ಪ್ರಕರಣ ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರುಗಳು, ಆಡಳಿತ ಪಕ್ಷದ ಸ್ಥಳೀಯ ನಾಯಕರುಗಳು ಇವರು ಈ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರಿ ಅವ್ರದ್ದೇ ಆದಂತಹ ಒಂದು ಹಿಡಿತದಲ್ಲಿ ಇಟ್ಕೊಳ್ಳಕ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಧಿಕಾರಿಗಳನ್ನ ಎದುರಿಸ್ತಕ್ಕಂಥದ್ದಿಲ್ಲ. ಇದರಲ್ಲಿ ಯಾಕೆ ನೀವು ಆ ರೀತಿ ಹಂಗಾದ್ರೆ ಗುಂಪಾಗಿ ಇಟ್ಕೊಂತ ಇದ್ರೆ ಬಿಡಿಯೋರ್ನ ಫಸ್ಟ್ ನೀವು ಹಿಡಿತದಲ್ಲಿ ಇಟ್ಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಆಮಿಷಗಳು ತೋರಿಸಿದಿರೋ ಮತ್ತೊಂದು ಮಾಡಿದಿರೋ ಗೊತ್ತಿಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ನಿಮಗೆ ಭಯ ಇದೆ. ಒಂದು ನಿಮಿಷ ನಡುತ್ತಾ ಇದೀವಿ ಸ್ವಾಮಿ, ಆತ್ಮಸಾಕ್ಷಿಗಳನ್ನ ನನ್ನ ಮಾತು ಕೇಳ್ಬೇಕಲ್ವಾ ಈಗ? ಯಾಕೆ ಮತ್ತೆ ನಿಮ್ಮ ಮುಖ್ಯಮಂತ್ರಿಗಳು ನಾವು ಕೊಡ್ತಾ ಇರ್ತಕ್ಕಂಥ ಉಚಿತಗಳಲ್ಲಿ ಏನಾದ್ರೂ SIR ಇಂದ ಸಮಸ್ಯೆ ಆಯ್ತು ಅಂತ ಎಲ್ಲ ಹೋಗ್ಬಿಡ್ತಾರೆ, ಎಲ್ಲ ಯಾಕೆ ಹೇಳಿದ್ರು? ನಿಮ್ಮಲ್ಲಿ ಹಣ ನಿಮಗೆ ಖುಷಿ ಏನು ಮಾಡಕ್ಕಾಗಿಲ್ಲ ಅಂದಾಗ ಈ ತರ ಆರೋಪಗಳಿಂದಾಗಿ
ಕುಮಾರಣ್ಣ ಕರ್ನಾಟಕದ ಜನತೆಯ ಮೇಲೆ ನಂಬಿಕೆ ಇದೆ. ಡೆವಲಪ್ಮೆಂಟ್ Yes. ಕುಮಾರಣ್ಣ ಸನ್ಮಾನ್ಯ Yes. ದೇವೇಗೌಡರು ನೀರಾವರಿ Fine. ಇಲಾಖೆಯಲ್ಲಿ Fine. ಅಲ್ಪ ಅವಧಿಯಲ್ಲಿ Fine. ನಿಮ್ಮ 40 ವರ್ಷದ ಕೆಲಸಗಳನ್ನ ಮಾಡಿ ರಾಜ್ಯ Fine. ತೋರಿಸಿರ್ತಕ್ಕಂಥದ್ದು Fine. ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಆಶಾ ಮೇಡಮ್ ನಿಮ್ಮ ಫೈನಲ್ ರಿಯಾಕ್ಷನ್ ಮೇಡಮ್ ಇದಕ್ಕೆ. ಪೊಲಿಟಿಕಲ್ ಪಾರ್ಟೀಸ್ ಅವರು ಇದು ಮಾಡ್ತಾ ಇರೋದು ಅಂದ್ರೆ ಅಲಿಗೇಷನ್ಸ್ ಇರ್ಬೋದು ಅಥವಾ ಯಾವ್ದೇ ನೆಪೋಟಿಸಮ್ ಏನಾಗ್ತಿದ್ರು ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ಯಾಕಂದ್ರೆ ಇದು ದಿಸ್ ಇಸ್ ಟೂ ಮಚ್ ಆಫ್ ಡ್ಯಾಮೇಜ್ ಟು ದ ಎಂಟೈರ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಹೌದು, ಹೌದು. ಯಾಕಂದ್ರೆ ಇದು ಇಟ್ ಇಸ್ ವೋಟರ್ಸ್ ಲಿಸ್ಟ್ ಅನ್ನೋದು ಅಷ್ಟು ಅದು ಕ್ಲೀನ್ ಆಗಿರ್ಬೇಕು. ಅದ್ರೊಳಗೆ ಗೊಂದಲ ಯಾವುದೂ ಇರಬಾರ್ದು. ಯಾವುದೇ ರೀತಿಯ ಮಾಲ್ ಪ್ರಾಕ್ಟಿಸ್ ಎನ್ಕರೇಜ್ ಮಾಡಬಾರ್ದು. ಇವತ್ತು ಬೆನಿಫಿಟ್ ಮಾಡಿದ್ರೆ ನಾಳೆ ಇವತ್ತು ನೋಡಿ ಅವ್ರಿಗೆ ಯಾರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬೆನಿಫಿಟ್ಸ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಓದಾಡ್ತಾ ಇದಾರೆ 3 ವರ್ಷ ಆದ್ಮೇಲೆ. ನಾಳೆ ಬೇರೆ ಪಾರ್ಟಿಯವ್ರಿಗೂ ಇದೇ ಫೇಸ್ ಮಾಡ್ತಾರೆ. ಯಾಕಂದ್ರೆ ನೀವು ನನಗ್ ನಾಪ್ಕ ಇದೆ, ಶೋಭಾ ಕರಂದ್ಲಾಜೆ ಅವರು ಮಿನಿಸ್ಟರ್ ಆಗಿದ್ದಾಗ ಬೆಳಗಾಂ ಲೆಜಿಸ್ಲೇಚರ್ ಸೆಷನ್ ಅಲ್ಲಿ ರಾತ್ರಿ 11 ಗಂಟೆ ತನಕ ಡಿಬೇಟ್. ಯಾರಿಗೆ ಅಕ್ಕಿ ಕೊಡ್ಬೇಕು, ಲಿಸ್ಟ್ ಕ್ಲೀನ್ ಆಗಿಲ್ಲ, ನಾವು ಯಾರ ಮನೆ ಕೊಡ್ಬೇಕು, ಯಾರ ಅವಾಗಿಂದ ಬೆಳಗಾಂ ಕೇಲಿ ಸೊಸೈಟಿನಲ್ಲಿ ನಡೆದಿತ್ತು ಅವಾಗ ಸೆಷನ್. ಅವಾಗಿಂದ ಇದರ ತನಕ ನಾವು ಒಂದು ಪ್ರಾಪರ್ ಲಿಸ್ಟ್ ರೆಡಿ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಅನ್ಫಾರ್ಚುನೇಟ್. ಈಗ ಒಂದು ಒಳ್ಳೆ ಆಪರ್ಚುನಿಟಿ ಇದ್ದು ಪೊಲಿಟಿಸೈಸ್ ಮಾಡದೆ ಒಂದು ಕ್ಲೀನ್ ಲಿಸ್ಟ್ ನ ಮಾಡ್ಬೇಕು. ಯಾವ್ದೇ ಪಾರ್ಟಿನೂ ಮ್ಯಾನಿಪುಲೇಟ್ ಮಾಡಕ್ ಹೋಗ್ಬಾರ್ದು ಅಂತ ನನಗೆ. ಮತ್ತೆ ಎಲೆಕ್ಷನ್ ಕಮಿಷನ್ ಶುಡ್ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬಂದಿದೆಯೋ ಅಲ್ಲಿ ಮಾಡಿ ಒಳ್ಳೊಳ್ಳೆ ಆಫೀಸರ್ಸ್ ಹಾಕ್ಬೇಕು ಸೂಪರ್ವಿಷನ್ಗೆ. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಶುಡ್ ಸ್ಟೆಪ್ ಇನ್ ಅಲ್ಲ. ಎಸ್ ಥ್ಯಾಂಕ್ ಯು ಆಶಾ ಅವರೇ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ನಾಗೇಂದ್ರ ಅವರೇ. ಓವರ್ ಆಲ್ ಆಗಿ ನಾನು ಅದೇ ಹೇಳ್ತಾ ಇದ್ದೆ, ಅಮಾಯಕರಿಗೆ ತೊಂದರೆ ಆಗಬಾರದು ಅಂತ, ಅಂದ್ರೆ ರಿಯಲ್ ವೋಟರ್ಸ್ ಗಳಿಗೆ ತೊಂದರೆ ಆಗಬಾರದು ಅಂತ. ಜೊತೆಗೆ ಈಗ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ SIR ಗೆ ಸಹಕಾರ ಕೊಡುತ್ತೋ ರಾಜ್ಯ ಸರ್ಕಾರವೂ ಕೂಡ ಅದೇ ರೀತಿಯಾಗಿ ಸಹಕಾರ ಇರಬೇಕು. ಯಾವುದೇ ರೀತಿಯಾಗಿ ಈ ಓಪನ್ ಒಂದು ಪ್ಲೇಸ್ ನಲ್ಲಿ ಈ ಮಸೀದಿನೋ ಅಥವಾ ಚರ್ಚೋ ಅಥವಾ ದೇವಸ್ಥಾನನೋ ಅಥವಾ ಒಂದು ಗ್ರೌಂಡೋ ಕಲ್ಯಾಣ ಮಂಟಪನೋ ಇಲ್ಲ ಬೇಡ. ರೂಲ್ಸ್ ಏನಿದೆ, ಮನೆಗೆ ಹೋಗಿ BLOಗಳು ಫಾರ್ಮ್ ನ ಫಿಲ್ಅಪ್ ಮಾಡ್ಕೊಂಡ್ ಬರಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಾದ್ಮೇಲೆ ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರದು. ಆಬ್ಸೆಂಟ್ ಆಗಿರೋ ವೋಟರ್ಸ್ಗೆ ಯಾವ ರೀತಿಯಾಗಿ ಒಂದು ಪ್ರಕ್ರಿಯೆ ಅಂತ ಏನ್ ಕೊಟ್ಟಿದಾರೋ ಆ ಪ್ರಕ್ರಿಯೆನ ಫಾಲೋ ಮಾಡಬೇಕು. ಅಂದ್ರೆ ಟ್ರಾನ್ಸ್ಪರೆನ್ಸಿ ಆಗಿ ನಡೆದ್ರೇನೆ ಒಳ್ಳೇದು. ಯಾಕಂದ್ರೆ ಇದು ಈ ಒಂದು SIR ಪ್ರಕ್ರಿಯೆ ಹಲವು ವರ್ಷಗಳ ನಂತರ ಈಗ ಬಂದಿದೆ. ಓಕೆ, ಅಧಿಕಾರಿಗಳು ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, BLOಗಳಿಗೆ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದು ಇವತ್ತು ನಡೆದಂತ ಒಂದಷ್ಟು ಬೆಳವಣಿಗೆಗಳನ್ನು ನೀವೇ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಒಂದು ಕ್ರಮ ಆಗಬೇಕು. ಕ್ರಮ ತೆಗೆದುಕೊಂಡ್ರೆ, ಒಂದು ಭಯ ಬಂದ್ರೆ ಎಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಇಲ್ಲ ಅಂತಂದ್ರೆ ಸಿಸ್ಟಮ್ ಒಡೆದೋಗುತ್ತೆ. ಅವಾಗ ನಾನಾ ರೀತಿಯಾದಂತ ಬೆಳವಣಿಗೆಗಿಂತ ಕೊನೆಗೆ ಬುಡಕ್ಕೆ ಬರೋದೇ ಜನರಿಗೆ. ಹಾಗಾಗಿ ಇದನ್ನ ಟ್ರಾನ್ಸ್ಪರೆನ್ಸಿ ಆಗಿ ಅದೇನಿದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ನಾನು ಹೇಳ್ತಾ ಇದ್ನಲ್ಲ, ರೂಲ್ಸ್ ಇಸ್ ಅ ರೂಲ್ಸ್ ಇವನ್ ಫಾರ್ ದ ಫೂಲ್ಸ್ ಅಂತ ಹೇಳಿ. ಸೊ ಆ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದು ನೋಡೋಣ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ 30 ದಿನ ಈ ಒಂದು SIR ಪ್ರಕ್ರಿಯೆಗಿರೋ ಟೈಮು, ಆಗಿರೋದು 3 ದಿನ. ಸೊ ಹಾಗಾಗಿ ಇನ್ನು ಉಳಿದಿರೋ ದಿನಗಳಲ್ಲಿ ಇನ್ನೇನೇನು ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.